1,31,27,163 ರೂಪಾಯಿ ಒಟ್ಟು ದುಡ್ಡಿದೆ. ಇದರಲ್ಲಿ ಈ ಏನು ಪ್ರಾರಂಭ ಶುಲ್ಕ, ಬಡ್ಡಿ, ಖಾತೆಗೆ ಜಮಾ ಆಗಿರೋ ಕಂದಾಯ ಎಲ್ಲ ಸೇರಿ 1,57,14,287 ರೂಪಾಯಿ ಇದೆ. ಇದರಲ್ಲಿ 23-24ನೇ ಸಾಲಿನಲ್ಲಿ 1,20,65,138 ರೂಪಾಯಿ ಖರ್ಚಾಗಿದೆ. ಉಳಿಕೆ 36,49,149 ರೂಪಾಯಿ ಆ ವರ್ಷದಲ್ಲಿ ಉಳಿದಿದೆ. ಸೊ 15ನೇ ಹಣಕಾಸು ಅಂದರೆ ಸರ್ಕಾರದಿಂದ ಬಂದಿರೋಂಥ ಅನುದಾನ. ಇದು ಒಂದು ವರ್ಷಕ್ಕೆ 45,34,201 ರೂಪಾಯಿ ಬರುತ್ತೆ. ಅದಕ್ಕೆ ಬಡ್ಡಿ 1,24,846 ರೂಪಾಯಿ ಬಂದಿದೆ. ಆಮೇಲೆ ಈ ವರ್ಷದಲ್ಲಿ 21,45,850 ರೂಪಾಯಿ ಜಮಾ ಆಗಿದೆ. ಇದರಲ್ಲಿ ಒಟ್ಟು 68,04,852 ರೂಪಾಯಿ ಇದೆ. ಇದರಲ್ಲಿ ಒಟ್ಟು 25,58,752 ರೂಪಾಯಿ ಖರ್ಚಾಗಿದೆ. ಉಳಿಕೆ 23-24ನೇ ಸಾಲಿನಲ್ಲಿ 42,46,100 ರೂಪಾಯಿ ಉಳಿದಿದೆ. ಅಂದರೆ ಇನ್ನೂ ಹೋದ ವರ್ಷ ನಾವು ಆಕ್ಷನ್ ಪ್ಲಾನ್ ಮಾಡಿದ್ವಿ, ಅದರಲ್ಲಿ ಕೆಲವು ಕಾಮಗಾರಿಗಳಾಗಿಲ್ಲ. ಆ ಕಾಮಗಾರಿ ಆಗಲೇ ಇದ್ದ ಅಮೌಂಟು ಈ 42,46,100 ರೂಪಾಯಿ ಉಳಿದಿದೆ. ಅದನ್ನು ಈ ವರ್ಷದಲ್ಲಿ ಮತ್ತೆ ನಾವು ಆ ವರ್ಕ್ನ ಚೇಂಜ್ ಆಫ್ ವರ್ಕ್ ಮಾಡಿಕೊಂಡು ಅದನ್ನು ಖರ್ಚು ಮಾಡ್ತೀವಿ. ಮತ್ತು ಎಸ್ಕ್ರೋ ಅಂತ ಅಂದ್ಬಿಟ್ಟು ಅದು KEBಗೆ ಸಂಬಂಧಪಟ್ಟಂಗೆ, ಕುಡಿಯೋ ನೀರಿಗೆ ಮತ್ತು ಬೀದಿ ದೀಪಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದನೇ ಅಕೌಂಟ್ಗೆ ಒಂದು ಅಕೌಂಟ್ ಇದೆ, ಅಕೌಂಟ್ಗೆ ಹಣ ಬರುತ್ತೆ. ಅಲ್ಲಿಂದನೇ ಅದು ನಾವು ಜಮಾ ಮಾಡೋವಂಥದ್ದು. ಇದರಲ್ಲಿ ಪ್ರಾರಂಭ ಶುಲ್ಕ 3,857 ರೂಪಾಯಿ ಇತ್ತು. ಆಮೇಲೆ ಅದಕ್ಕೆ ಬಡ್ಡಿ 2,368 ರೂಪಾಯಿ ಬಂದಿದೆ. ಒಟ್ಟು 7,23,219 ರೂಪಾಯಿ ಜಮಾ ಆಗಿದೆ. ಇದು ಎಲ್ಲ ತಗೊಳ್ಳೋಂಥ ರೈತರಿಗೆ 75,000 ರೂಪಾಯಿ ನಮ್ಮ ಇಲಾಖೆಯಿಂದ ಬರುತ್ತೆ. ಅದರಲ್ಲಿ ಅದು 3,000 ರೂಪಾಯಿ ಹೋಗಲಿ, ನಮ್ಮಲ್ಲಿ 120 ರೂಪಾಯಿ ಬೋನಸ್ ಕೊಡ್ತೀವಿ. ಈಗ ಏಪ್ರಿಲಿಂದ ಹೊಸದಾಗಿ ನೂಲು ಬಿಚ್ಚಾಣಿಕೆ ಗೂಡು ಹೈಬ್ರಿಡ್ ಹೋದರೆ ಹೈಬ್ರಿಡ್ಗೆ 30 ರೂಪಾಯಿ ಮಾಡಿದ್ದಾರೆ. ಏಪ್ರಿಲಿಂದ ಈಚೆ ಯಾರು ಗೂಡು ಅಂದರೆ ಮಾರ್ಕೆಟಲ್ಲಿ ಮಾರಬೇಕು. ಮಾರ್ಕೆಟಲ್ಲಿ ಮಾರಿದ್ರೆ ನಾವು ಇಲಾಖೆಯಿಂದ 30 ರೂಪಾಯಿ ಪ್ರೋತ್ಸಾಹನ ಕೊಡ್ತೀವಿ. ಆಮೇಲೆ ಡಿಪಾರ್ಟ್ಮೆಂಟಿಂದ ಸೋಂಕು ನಿವಾರಕಗಳು ಅಂದರೆ ಬ್ಲೀಚಿಂಗ್ ಪೌಡ್ರ್ ಇರ್ಬೋದು, ಸುಣ್ಣ ಇರ್ಬೋದು, ಡೆಕಾಲ್ ಇರ್ಬೋದು, ಏನು ಬಂದರೂ ನಾವು ಉಚಿತವಾಗಿ ರೈತರಿಗೆ ಹಂಚ್ತಾ ಇದ್ದೀವಿ. ಇಷ್ಟು ನಮ್ಮ ಇಲಾಖೆಯಲ್ಲಿರೋ ಅನುದಾನಗಳು. ಏನಾದರೂ ಯಾರಾದರೂ ನಾಟಿ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹತ್ತಿಬೆಲೆ TSCಗೆ ಬನ್ನಿ, ಎಲ್ಲ ಇದು ಕೊಡ್ತೀವಿ. ಯಾರಾದರೂ ನಾಟಿ ಮಾಡಿ. ಈಗ ನಾನು ಜನರಲ್ಲಾಗಿ ಹೇಳ್ತೀನಿ, ಯಾವುದ್ರಲ್ಲೂ ನಮ್ಮ ರೇಷ್ಮೆ ಇಲಾಖೆ ಬಿಟ್ಟು ಯಾವುದ್ರಲ್ಲೂ ಸಂಪಾದನೆ ಇಲ್ಲ. ಈಗ ಏನು ವರಲಕ್ಷ್ಮಿ ಹಬ್ಬಕ್ಕೆ 450-500 ರೂಪಾಯಿ ಮಾಡಿದ್ರು, ಏನು ಶಾವಂತಿಗೆ ಹೂವು. ಈಗ 50 ರೂಪಾಯಿ ಕೇಳೋನಿಲ್ಲ. ಆದರೆ ನಮ್ಮ ರೇಷ್ಮೆ ಹಂಗಿಲ್ಲ. ಬರೀ ಹೈಬ್ರಿಡ್ ದಾರಕ್ಕೆ ಮೇಯಿಸಿದ್ರೆ ಮಿನಿಮಮ್ 500 ರೂಪಾಯಿ ಹೋಗ್ತಾಯಿದೆ. 100 ಮಟ್ಟಕ್ಕೆ 80 kg ಬೆಳಿಬೋದು. 1 ಎಕರೆ ನಾಟಿ ಮಾಡಿದ್ರೆ ಅಂದರೆ ಬ್ಯಾಚ್ 2 ಬ್ಯಾಚ್ ಮಾಡ್ಕೋಬೇಕು. ಅರ್ಧ ಎಕರೆ ತಿಂಗಳಿಗೆ 200 ಮಟ್ಟೆ ಮಾಡ್ಬೋದು. 80 kg ಬೆಳೆದ್ರೆ 200 ಮಟ್ಟೆಗೆ ಎಷ್ಟಾಯಿತು? ಮಿನಿಮಮ್ 450 ಹಾಕ್ಕೊಳ್ಳಿ. ಖರ್ಚು ಬರೋದು ನಿಮ್ಮ ತಿಂಗಳಿಗೆಲ್ಲ 10,000 ರೂಪಾಯಿ ಅಷ್ಟೇ. ನಮ್ಮ ರೇಷ್ಮೆ ಮಾಡಿದ್ರೆ ಅನುಕೂಲ ಇದೆ. ಯಾರಾದರೂ ದಯವಿಟ್ಟು ಮಾಡೋಂಗಿದ್ರೆ ಬನ್ನಿ, ನಾವು ಇದು ಕೊಡ್ತೀವಿ. ಡೀಟೇಲ್ ಟ್ರೈನಿಂಗು ಕೊಡ್ತೀವಿ. ನೀವು ಯಾರಾದರೂ ಟ್ರೈನಿಂಗು ಹೋಗ್ಬೇಕು ಅನ್ನೋಂಗಿದ್ರೆ ಬನ್ನಿ, ಟ್ರೈನಿಂಗ್ ಡೇಟ್ ಕೊಡ್ತೀನಿ. ನಮ್ಮಲ್ಲಿ ಚನ್ನಪಟ್ಟ ಇದೆ, ಕುದೂರು ಇದೆ, ಟ್ರೈನಿಂಗ್ ಕಳಿಸ್ಕೊಡ್ತೀವಿ. 1 ತಿಂಗಳು ಟ್ರೈನಿಂಗ್ ಇದೆ, ಕಳಿಸ್ಕೊಡ್ತೀವಿ. ಅಲ್ಲೂ ಹೋಗ್ಬೋದು, ಅದು ಮಾಡ್ಬೋದು. ಅಂದರೆ ಈಗ ಇಲಾಖೆಯಲ್ಲಿ ದುಡ್ಡು ಕೊಡಲಾಗುತ್ತೆ, ಅವರಿಗೆ ಪ್ರೋತ್ಸಾಹಧನ ಕೊಡಲಾಗುತ್ತೆ. ಹಾಗೂ ಆಯ್ಕೆಯಾದ ಗ್ರಾಮಗಳಲ್ಲಿ ಅಂಬೇಡ್ಕರ್ ಭವನ, ಸೇವಾಲಾಲ್ ಭವನ, ಜಗಜೀವನ ಜವಾನ್ ಭವನ ಇವುಗಳನ್ನು ಕಟ್ಟಿಸಿಕೊಡಲಾಗುತ್ತೆ. ಇಷ್ಟು ನಮ್ಮ ಇಲಾಖೆಯಿಂದ ಇರುವಂಥ ಸೌಲಭ್ಯಗಳು. SC/ST ಮಾತ್ರ ಸರ್, ನಮ್ಮ ಸೌಲಭ್ಯ ಇರೋದು SC/ST ಅವರಿಗೆ ಮಾತ್ರ. ಶಾಲಾ ಪೂರ್ವ ಶಿಕ್ಷಣ, ಆರೋಗ್ಯ ತಪಾಸಣೆ, ಮಾಹಿತಿ ಸೇವೆ ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ಶಿಕ್ಷಣವನ್ನು ನೀಡುವುದು. ಇದಲ್ಲದೆ ಮಾತೃಪೂರ್ಣ ಯೋಜನೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಸಿ ಊಟವನ್ನು ಅಂಗನವಾಡಿ ಕೇಂದ್ರದಲ್ಲಿ ಬಂದು ಮಹಿಳೆಯರು ಮತ್ತು ಗರ್ಭಿಣಿ ಮತ್ತು ಬಾಣಂತಿಯರು ಅಂಗನವಾಡಿ ಕೇಂದ್ರದಲ್ಲಿ ಬಿಸಿ ಊಟನ ತಗೋಬಹುದು. ಇತ್ತೀಚೆಗೆ 7ನೇ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಹೊಸ ಆದೇಶ ಬಂದಿದೆ. ಯಾರು ಮಹಿಳೆಯರು ಗರ್ಭಿಣಿ ಬಾಣಂತಿಯರಿಗೆ ಅಂಗನವಾಡಿಗೆ ಬಂದು ಬಿಸಿ ಊಟ ತಗೊಳ್ಳಿಕ್ಕೆ ಆಗಲ್ಲ ಅನ್ನೋರು, ಎಸ್ಪೆಷಲಿ ಮೂರು ವಿಭಾಗ ಕೊಟ್ಟಿದ್ದಾರೆ. ಏನಾದರೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ, ಕುಟುಂಬದಲ್ಲಿ ಏನಾರ ಕೌಟುಂಬಿಕ ಸಮಸ್ಯೆ ಇದ್ದರೆ, ಅಥವಾ ಉದ್ಯೋಗಕ್ಕೆ ಹೋಗುವಂಥ ಮಹಿಳೆಯರಿದ್ದರೆ ಅಂಥವರು ಲಿಖಿತ ರೂಪದಲ್ಲಿ ಒಂದು ಲೆಟ್ರನ್ನ ಕೊಟ್ಬಿಟ್ಟು ನಮ್ಮ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡ್ರೆ ಅವರಿಗೆ ಮನೆಗೆ ಆಹಾರವನ್ನು ವಿತರಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದಲ್ಲದೆ ಭಾಗ್ಯಲಕ್ಷ್ಮಿ ಯೋಜನೆ 2006ರಿಂದ ಇದು
ಸ್ಟಾರ್ಟ್ ಆಗಿರುವಂಥದ್ದು. ಇದರಲ್ಲಿ ಈಗಾಗಲೇ ಎಲ್ಲರೂ ಅರ್ಜಿಯನ್ನು ಅಂಗನವಾಡಿಯಿಂದ ಕೊಟ್ಬಿಟ್ಟು ನೋಂದಣಿ ಮಾಡ್ಕೊಂಡಿರ್ತಾರೆ. ಈಗ 18 ವರ್ಷ ಪೂರ್ಣಗೊಂಡಿರುವಂಥ ಹೆಣ್ಣು ಮಕ್ಕಳು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಇರುವಂಥ ಮಕ್ಕಳಿಗೆ ಈಗ ಪರಿಪಕ್ವ ಮತ್ತು 1,97,000 ರೂಪಾಯಿ ಈಗಾಗಲೇ ಅನುದಾನ ಬಿಡುಗಡೆ ಮಾಡಬೇಕಾಗುತ್ತೆ. ಅವರು ಅರ್ಜಿಯನ್ನು ನಮೂನೆ ಪ್ರಕಾರ ಅರ್ಜಿಯನ್ನು ತುಂಬಿ ಅವರು ಶಾಲಾ ದೃಢೀಕರಣದೊಂದಿಗೆ ಅವರು ನಮ್ಮ ಇಲಾಖೆಗೆ ಅರ್ಜಿಯನ್ನು ಕೊಟ್ಟರೆ ಅವರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಪಡೆದಂಥ ಹೆಣ್ಣು ಮಕ್ಕಳು ಅವರಿಗೆ ಪರಿಪಕ್ವ ಮೊತ್ತದ ಹಣವನ್ನು ಅವರಿಗೆ ಮಂಜೂರು ಮಾಡಿಕೊಡಲಾಗುತ್ತೆ. ಅದಲ್ಲದೆ ಮಾತೃಪೂರ್ಣ ಯೋಜನೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಧಾನಮಂತ್ರಿ ಮಾತೃ ವಂದನಾ ಅಂತ ಹೇಳಿ ಸ್ಕೀಮಲ್ಲಿ ನೋಂದಣಿ ಮಾಡ್ಕೊಂಡಿರ್ತಾರೆ. ಯಾವುದೇ ಗರ್ಭಿಣಿ ಮತ್ತು ಬಾಣಂತಿಯರು ಮೊದಲನೇ ಹೆರಿಗೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಮೇನ್ ಕ್ರೈಟೀರಿಯಾ ಅಂದರೆ BP ರೇಷನ್ ಕಾರ್ಡು ಮತ್ತು ತಾಯಿ ಕಾರ್ಡ್ ಒಂದು ಸಬ್ಮಿಟ್ ಮಾಡ್ಬೋದು. ಮತ್ತು 10 ನಮೂನೆ ದಾಖಲಾತಿಗಳಿಗೆ ಅದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಯನ್ನು ಕೊಟ್ಟು ಮೇನ್ ಅಂದರೆ ಅವ್ರದ್ದು ಆಧಾರ್ ಕಾರ್ಡ್ ಕಡ್ಡಾಯ ಇರುತ್ತೆ. ಆಧಾರ್ ಕಾರ್ಡ್ ಒಂದು ಯಾವುದೇ ಹೆಣ್ಣು ಮಗು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು. 18 ವರ್ಷದ ಒಳಗಿನ ಯಾವುದೇ ಹೆಣ್ಣು ಮಗು ಮದುವೆ ಆಗಬಾರ್ದು. ಸೊ ಇದು ಮೇನ್ ಕ್ರೈಟೀರಿಯಾ. ಸೊ ಎಜುಕೇಶನ್ ಕಂಪ್ಲೀಟ್ ಮಾಡದೇ ಇರುವಂತ ಹೆಣ್ಣು ಮಕ್ಕಳಿಗೆ ಬರೋದಿಲ್ಲ. ಎಜುಕೇಶನ್ ಬಿಟ್ಟು ಮದುವೆ ಆದಂತಹ ಹೆಣ್ಣು ಮಕ್ಕಳಿಗೂ ಕೂಡ ಈ ಅಮೌಂಟ್ ಬರುತ್ತೆ. ಅದು ಬಾಂಡ್ ಮಾಡಿಸಿರ್ಬೇಕು. ಕಡ್ಡಾಯವಾಗಿ ಅರ್ಜಿಯನ್ನು ಕೊಟ್ಟು ಬಾಂಡ್ ಅನ್ನು ಪಡೆದುಕೊಂಡ್ರೆ ಅವ್ರಿಗೆ ಆಲ್ರೆಡಿ LIC ಬಾಂಡ್ ಬಂದಿದೆ. ಅಲ್ಲ, ಅವರು ಈಗ ನಮೂನೆ ನಮ್ಮ ಇಲಾಖೆಯವ್ರು ಕೊಟ್ಟಿದ್ದಾರೆ. ಆ ನಮೂನೆಯಲ್ಲಿ ಭರ್ತಿ ಮಾಡಿ ಅದನ್ನು ವಿವರ ಕೊಟ್ಬಿಟ್ರೆ ಸಾಕು. ಅವರು ಡಿಸ್ಕಂಟಿನ್ಯೂ ಶಾಲೆಗೆ ಹೋಗ್ಲಿಲ್ಲ, ಏನಿಲ್ಲ, 10th ಆಗಿರ್ಬೇಕು ಬಾಂಡ್ ಆಗಿದೆ. ನಮ್ಗೆ ಬರೀ LIC ಬಾಂಡ್ ಅಷ್ಟೇ ಸಿಕ್ಕಿದೆ. ಈಗ ನಾವು ಅದನ್ನ ಕ್ಲೈಮ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಕ್ಲೈಮ್ ಅದೇ ಅರ್ಜಿ ನಮೂನೆ ಬಿಟ್ಟಿದೀವಿ ನಾವು. ಇಲಾಖೆ ನಮ್ಮ ಅಂಗನವಾಡಿ ಹತ್ರ ಹೋಗಿ ಕೊಡ್ತಾರೆ. ಆ ಅರ್ಜಿನ ತುಂಬಿಟ್ಟು ಬಾಂಡ್ ಸಮೇತ ಅದನ್ನ ದಾಖಲಾತಿಗಳನ್ನು ಕೊಟ್ಟರೆ ನಾವು ಅದನ್ನ LICಗೆ ಸಬ್ಮಿಟ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ್ದು ನಿಮ್ಮ ಅದು ಆದ್ರೆ ಮೇನ್ ಅಂದ್ರೆ ನಿಮ್ಮ ಖಾತೆ ಚಾಲ್ತಿಯಲ್ಲಿ ಇರ್ಬೇಕು. ಜಂಟಿ ಖಾತೆ ತೆಗ್ದಿರ್ತೀರಲ್ಲ, ಆ ಖಾತೆ ಚಾಲ್ತಿಯಲ್ಲಿ ಇರ್ಬೇಕು ಮೇನ್. ಮೇಡಮ್ ಖಾತೆ ಆಗ ನಾವು ಪಾಸ್ಬುಕ್ ನಾವು ಖಾತೆ ಜಂಟಿ ಖಾತೆನ ಓಪನ್ ಮಾಡಿದೀವಿ. ಆಗ ನಮ್ಗೆ ಏನ್ ಹೇಳಿದ್ರೆ ನಿಮ್ಗೆ ವರ್ಷಕ್ಕೆ 10,000 ಬರುತ್ತೆ ಅಂತ ಹೇಳಿದ್ರು ಮೇಡಮ್. ಆಮೇಲೆ 1 ನಿಮಿಷ ಮೇಡಮ್, ಆಮೇಲೆ 10,000 ಬರುತ್ತೆ ಅಂತ ಹೇಳಿರೋದು. ನಾವು ಅದು 1,000 ರೂಪಾಯಿ ಕೊಟ್ಟು ಮಾತ್ರ ನಾವು ಓಪನ್ ಮಾಡಿ ಖಾತೆನ ತೆರೆದಿಟ್ಟಿದೀವಿ. ಮತ್ತೆ ನಮ್ಗೆ ಅದ್ರದ್ದು ಏನು ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾವಿವಾಗ ಮಕ್ಳಿಗೆ ಏನ್ ಮಾಡಿದ್ವಿ, ಸಪ್ರೇಟ್ ಆಗಿ ಮಾಡಿಸಿಟ್ಟಿದೀವಿ. ಅದೀಗ ಚಾಲ್ತಿಯಲ್ಲಿ ಇರ್ಬೇಕು ಅಂತ ಈಗ ನೀವು ಹೇಳ್ತಾ ಇರೋದು. ಆ ಚಾಲ್ತಿಯಲ್ಲಿ ಇರ್ಲೇಬೇಕಾ, ಇಲ್ಲಾಂದ್ರೆ ಈಗ ನಾವು ರನ್ ಅಪ್ ಮಾಡ್ಕೋಬಹುದಾ ಇಂಡಿವಿಜುವಲ್? ಯಾಕಂದ್ರೆ ಈಗ ಅವ್ರಿಗೆ 18 ಇಯರ್ಸ್ ಆಗಿದೆ. 10,000 ತಗೋತೀರಾ, ಅದರಲ್ಲಿ ನಿಮ್ದು ಉಚಿತನ ನೀವು ಹಣ ಪಡಿತೀರಾ? ಮಕ್ಳಿಗೆ ಇಂಜೆಕ್ಷನ್ ಮಕ್ಕಳಾದ್ಮೇಲೆ 1 ತಿಂಗಳು 2 ತಿಂಗಳು ಹಂಗೆ 3 ತಿಂಗಳಿಗೆ ನೀವು ಇಂಜೆಕ್ಷನ್ ಕೊಡ್ತೀರಾ? ಚುಚ್ಚುಮದ್ದು ಆರೋಗ್ಯ ಇಲಾಖೆ ಕೊಡೋದು. ನಮ್ಮ ಅಂಗನವಾಡಿ ಮಟ್ಟದಲ್ಲಿ ಕರ್ಕೊಂಡ್ ಬಂದು ಅವ್ರು ಯಾರ್ಯಾರಿಗೆ ಬಾಕಿ ಇರುತ್ತಲ್ಲ ಇಂಜೆಕ್ಷನ್ ಬೇಕಾಗಿರುವಂತದ್ದು ಅದು ಲಿಸ್ಟ್ ಇಟ್ಕೊಂಡಿರ್ತೀವಿ ನಾವು. ಅವರಿಗೆ ಸಮನ್ವಯ ಬಾಣಂತಿ ಅವ್ರಿಗೆ ಹೋಗಿ ಸಲಹೆ ಕೊಡ್ಬೇಕು. ಯಾಕಂದ್ರೆ ಕೆಲವರು ಪಾಪ 10,000 ಕೊಡ್ತಾರೆ. ಅದು ನೀವು ಸಲಹೆ ಕೊಟ್ರೆ ಅವ್ರು ನಿಮ್ಮ ಹತ್ರನೇ ಬರ್ತಾರೆ. ಇಲ್ಲಾಂದ್ರೆ ಅವ್ರು ಖಾಸಗಿಗೆ ಹೋಗ್ತಾರೆ. 10,000 ಒಂದು ಇಂಜೆಕ್ಷನ್ಗೆ ಬಡವರಿಗೆಲ್ಲ ತೊಂದರೆ ಆಗುತ್ತಲ್ಲ. 18 ವರ್ಷದವರೆಗೂ ಏನು ಮದುವೆ ಮಾಡೋದು. ಆದ್ಮೇಲೆ 10th ಆದ್ಮೇಲೆ ಅಥವಾ 8th ಅಲ್ಲಿ ಫೇಲ್ ಆದ್ರು ಅಂತನೋ ಅಥವಾ 10th ಆದ್ಮೇಲೆ ಎಜುಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಕೆಲವರಿಗೆ. ಆ ಸಮಯದಲ್ಲಿ ಆರ್ಥಿಕವಾಗಿ ಅವರು ಬಡವರಾಗಿರ್ಬೋದು ಅಥವಾ ಏನೋ ಒಂದು ಕಾರಣದಿಂದ ಅವ್ರು ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಇಂಥ ಕೇಸಸ್ ಅಲ್ಲಿ ಏನಾದ್ರು ಎಕ್ಸೆಪ್ಷನ್ಸ್ ಇದೆಯಾ? ಅದು ಸರ್ ಇನ್ನ ಪ್ರಪೋಸಲ್ ಕಳಿಸ್ಬೇಕು. 10th ಬರುತ್ತೆ ಕಡ್ಡಾಯವಾಗಿ. 6ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸ್ ಇರುತ್ತೆ. ಅದಾದ್ಮೇಲೆ ಅದು 8ನೇ ಕ್ಲಾಸ್ ಹೋಗ್ಬೇಕಾದ್ರೆ ಅವ್ರಿಗೆ ಕಲ್ಸೋಂಥ ಸೌಲಭ್ಯ ಇರಲ್ಲ, ಶಕ್ತಿ ಇರಲ್ಲ, ಅಂಗವಿಕಲ ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋಂಥದ್ದು ವ್ಯವಸ್ಥೆ ಇರಲ್ಲ. ಅಂಥವ್ರಿಗೆ ಏನು ಅಂತ ಆಮೇಲೆ ಈ ಮಾತನ್ನ ಕೇಳ್ಕೊಂಡು ದಯವಿಟ್ಟು ಯಾರು ಹೋಗಿ ನೀವು ಸೇವಿಂಗ್ಸ್ ಅಮೌಂಟ್ ಹೆಣ್ಮಕ್ಳ ಅಕೌಂಟ್ ಅಲ್ಲಿ ಏನ್ ಹಾಕ್ತಿರ್ತೀರಾ ಅದು ದಯವಿಟ್ಟು ಯಾರು ನಿಲ್ಸಕ್ ಹೋಗ್ಬೋದು, ಹಾಕಿ. ಯಾಕಂದ್ರೆ ಅದೊಂದು ಒಂದ್ಸತಿ ಗೊಂದಲ ಬಂತು, ಡೌಟ್ ಬಂತು ಅಂದ್ರೆ ಅದು ಆತರ ಆಗ್ಬಿಡ್ತು. ಹಾಗಾಗಿ ಇದು ಎಲ್ಲಿ ನಾವು ಪ್ರಪೋಸಲ್ ಕಳ್ಸೋದಕ್ಕೆ ಯಾವ ರೀತಿ ಮಾಡ್ಬೋದು, ಈ ಗ್ರಾಮ ಸಭೆಯಲ್ಲೇ ಬೇಕಾದ್ರೆ ಅದನ್ನ ಒಂದು ಇದನ್ನ ರೆಸಲ್ಯೂಷನ್ ತರ ಮಾಡಿಸಿ ದಯವಿಟ್ಟು ಅದನ್ನ ಮೇಲ್ ಹಂತಕ್ಕೆ ನಾಳನ ನೀವು ಮಾಡ್ಕೊಂಡಿದ್ದೀರಾ ಅಂತಂದ್ರೆ 75,000 ರೂಪಾಯಿ ಸಹಾಯಧನ ಅಂತ ಕೊಡ್ತೀವಿ. ಅದಕ್ಕೆ ಫೆನ್ಸಿಂಗು ಎಲ್ಲಾನು ಹಾಕಿರ್ಬೇಕು. ಎಲ್ಲ ಸೇರಿಸಿನೇ 75,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಇದರಲ್ಲಿ ಜನರಲ್ಗಾದ್ರೆ ಸಾಮಾನ್ಯವ್ರಿಗಾದ್ರೆ 1 ಎಕರೆ ಇರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದರೆ ಅವ್ರಿಗೆ ಅರ್ಧ ಎಕರೆ ಇರೋದು ಕಂಪಲ್ಸರಿ. ಎರಡನೇದಾಗಿ ಪಾಲಿ ಹೌಸ್ ಅಂದರೆ ಸಂರಕ್ಷಿತ ಬೇಸಾಯ ಯಾರಾದರೂ ಮಾಡ್ತೀರಾ ಅಂದರೆ ಗ್ರೀನ್ ಹೌಸ್ಗೆ ನಾವು 1 ಎಕರೆವರೆಗೂ 1 ಎಕರೆ ಇರೋವರೆಗೂ ನಾವು ಸಹಾಯಧನ ಕೊಡ್ತೀವಿ. 1 ಎಕರೆಗಾದರೆ 16 ಲಕ್ಷ ಸಹಾಯಧನ ಕೊಡ್ತೀವಿ.
ಗಿಡಕ್ಕೂ ಸೇರಿಸಿ, ಈಗ ಯಾರಾದರೂ ಗುಲಾಬಿ ಇಲ್ಲ ಜರ್ಬೇರಾ ಇಲ್ಲ ಯಾವುದಾದ್ರೂ ತರಕಾರಿಗಳನ್ನ ಬೆಳೀತಾ ಇದ್ದೀರಾ ಅಂತಂದರೆ ಇದಕ್ಕೂ ಸೇರಿಸಿ ಪಾಲಿಹೌಸ್ನ ಬೆಳಿತೀವಿ. ನಿಮ್ಮಲ್ಲಿ ತುಂಬ ಚೆನ್ನಾಗಿ ಓಪನ್ ಫೀಲ್ಡ್ ಕಲ್ಟಿವೇಶನ್ ಮಾಡೋ ರೈತರಿದ್ದೀರಾ, ಯಾರಾದರೂ ಆಸಕ್ತರು ಇದ್ರಿ ಅಂತಂದರೆ ಪಾಲಿಹೌಸ್ ಮಾಡ್ಕೋಬೋದು. ಒಳ್ಳೆ ಇಳುವರಿ, ಒಳ್ಳೆ ಆದಾಯನೂ ನಿಮಗೆ ಸಿಗುತ್ತೆ. ಎರಡನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಇದೆ, ಅಂದರೆ PMKSY. ಇದರಲ್ಲಿ ನಾವು ಹನಿ ನೀರಾವರಿಗೆ ಸಹಾಯಧನವನ್ನು ಕೊಡ್ತೀವಿ. ಇದರಲ್ಲಿ ಸಾಮಾನ್ಯದವ್ರಿಗಾದರೆ 55% ಸಬ್ಸಿಡಿ, ಅಂದರೆ 1 ಎಕರೆಗೆ 30,800 ರೂಪಾಯಿ. ಸತ್ತೆ ನೀವು ಇನ್ನೊಂದು ಸಾರಿ ಹನಿ ನೀರಾವರಿ ಪದ್ಧತಿಯನ್ನು ತಗೊಳೋದಕ್ಕೆ ಅರ್ಹರಿರ್ತೀರ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ನಮ್ಮ ತೋಟಗಾರಿಕಾ ಇಲಾಖೆಗೆ ಬಂದು ಅರ್ಜಿಗಳನ್ನು ಸಲ್ಲಿಸಿ. ಇನ್ನೊಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಸೋಲಾರ್ ಪಂಪ್ ಸೆಟ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಇಲಾಖೆಯಲ್ಲಿ. ಅಂದರೆ ಈಗ ಕರೆಂಟ್ ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ಯಾರಾದರೂ ಸೋಲಾರ್ ಪಂಪ್ ಸೆಟ್ನ ಹಾಕಿಸ್ಕೊಂಡು ಆಸಕ್ತಿ ಇದ್ರೆ ನೀವು ಸಹ ಬಂದು ಅರ್ಜಿನ ಕೊಡ್ಬೋದು. ಇದರಲ್ಲಿ ಸಾಮಾನ್ಯದವ್ರಿಗೂ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೂ ಯಾರಾದರೂ ಸಹ 3 HP ತಗೋತಾ ಇದ್ದೀರಾ ಅಂತಂತಂದ್ರೆ 1 ಲಕ್ಷ ಸಹಾಯಧನ, 5 HP ಏನಾದರೂ ತಗೋತಾ ಇದ್ದೀರಾ ಅಂದರೆ 1.5 ಲಕ್ಷ ಸಹಾಯಧನವನ್ನು ಕೊಡ್ತೀವಿ. ಮತ್ತೆ ಇನ್ನೊಂದು ಫಾರ್ಮ್ ಗೇಟ್ ಅಂತ. ಫಾರ್ಮ್ ಗೇಟ್ ಅಂತಂದ್ರೆ ಈಗ ನಿಮ್ಮ ತೋಟ ನಿಮ್ಮ ಮನೆಯಿಂದ ತುಂಬಾ ದೂರ ಇದೆ, ಸೊ ನೀವು ಈಗ ಅದ್ರಲ್ಲಿ ಏನಾದ್ರೂ ಬೆಳೀತಾ ಅಂದ್ರೆ ವ್ಯವಸಾಯ ಇಲ್ಲ. ಮೊದಲು ಏನು ಅಂತಂದ್ರೆ ನಮ್ಮಲ್ಲಿ ಇಲಾಖೆಯಿಂದ ಎಂಪಾನಲ್ಡ್ ಅಂತಾರೆ, ಅಂದ್ರೆ ಇಲಾಖೆಯಿಂದ ಸರ್ ಹೋದ್ ಸರಿ ಆಕ್ಚುಲಿ ಯಾಕಂದ್ರೆ ಯಾವ್ದು ಅಪ್ಲಿಕೇಶನ್ಸ್ ಯಾರೋ ಅಂತ ಇಂಟ್ರೆಸ್ಟ್ ತೋರಿಸಿಲ್ಲ. ಅದು ಮೊದಲಾಗಿ ಅದಕ್ಕಿಂತ ಮುಂಚೆ ಒಂದ್ಸರಿ ಕೊಟ್ಟಿದ್ರು, ಸೊ ಆಗ ಅದು ಇಂಪ್ಲಿಮೆಂಟ್ ಆಗಿರ್ಲಿಲ್ಲ, ಹಾಗಾಗಿ ನಮ್ಗೆ ಹೋದ ವರ್ಷ ಕೊಟ್ಟಿಲ್ಲ. ಈ ಸರಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ಯಾರಾದ್ರೂ ಬಂದ್ ಮಾಡಿಸ್ಕೊಂಡು. ಬಿಜಾಪುರದಲ್ಲಿ ಒಬ್ರು ಮಾಡಿಸ್ಕೊಂಡಿದ್ದಾರೆ, ಜಿಗಣಿನಲ್ಲಿ ಒಬ್ರು ಮಾಡಿಸ್ಕೊಂಡಿದ್ದಾರೆ ಸರ್. ನಂಗೆ ಅವ್ರ ಡೀಟೇಲ್ಸ್ ಗೊತ್ತಿಲ್ಲ. ಅಲ್ಲ, ನೀವು ನಮ್ಮ ಇಲಾಖೆಗೆ ಬನ್ನಿ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ. ಅಂದ್ರೆ ಬೇರೆ ಒಬ್ಳಿದಲ್ವಾ, ಸೊ ಹಾಗಾಗಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ. ನೀವು ಹೋಗ ಅರ್ಜಿ ಅಂತಂದ್ರೆ ನೀವು ಡ್ರಿಪ್ ಅಪ್ಲಿಕೇಶನ್ ಹಾಕೋ ಅರ್ಜಿ ಅಲ್ಲ, ಒಂದು ಲೆಟರ್ನ ಬರೆದು ಕೊಡಿ. ಈ ತರ ನಾವು ವ್ಯವಸಾಯ ಮಾಡ್ತಾ ಇದೀವಿ, ಸೊ ನಮಗೆ ರಿಪೀಟ್ ಈ ತರ ಒಂದ್ಸರಿ ತಗೊಂಡಿರೋದ್ರಿಂದ ಇಲಾಖೆಯಿಂದ ಮತ್ತೆ ಕೊಡ್ತಾ ಇಲ್ಲ, ನಮಗೆ ಇದನ್ನ ವಾಪಸ್ ಕೊಡೋ ತರ ಮಾಡಿ ಅಂತ ನೀವು ಒಬ್ಬರು ಬರೆಯೋದಲ್ಲ, ಎಲ್ಲಾ ರೈತರ ಕೈಲಿ ಬರ್ಸಿ ತಗೊಂಬಂದ್ ಕೊಡಿ. ನಾನು ಅದನ್ನ ಮೇಲೆ ಲೆವೆಲ್ಗೆ ಇಡ್ತೀನಿ. ಸರಿ ಮೇಡಮ್, ಹೊಸದಾಗಿ ತಗೊಂಡ್ ಜಮೀನ್ ಬರೋಕ್ಕ ಈ ಪ್ರದೇಶ ಜಾಸ್ತಿ ಆಗ್ತಾನೆ ಇರ್ತದ. ಇರೋ ತೋಟದಲ್ಲೇ ನೀರಾವರಿ ಕೊಡ್ತಿದ್ಮೇಲೆ ಇಲ್ಲಿನ ಪ್ರದೇಶ ತಗೊಂಡ್ಬರ್ಬೇಕಿಲ್ಲ. ನಮಗೆ ಸಮಸ್ಯೆ ಅರ್ಥ ಆಗುತ್ತೆ ಸರ್, ನಾವು ಹೇಳಿದ್ವಿ ಮೇಲೆಗಡೆ. ಸರಿ ಆಯ್ತು, ಎಷ್ಟು ವರ್ಷ ಬರುತ್ತೆ ನೀವು ಡ್ರಿಪ್ ನೀರಾವರಿ ಕೊಡ್ತೀರಿ? ಎಷ್ಟು ವರ್ಷ ಬರುತ್ತೆ ನಿಮ್ ಡ್ರಿಪ್ ಪೈಪ್? ಎಷ್ಟು ವರ್ಷ ಬರ್ತದೆ ಒಂದು ರೈತನಿಗೆ? ಸರ್, ನೀವು ಅರ್ಜಿನ ಬರ್ಕೊಟ್ರೆ ಈ ತರ ಇಶ್ಯೂ ಇದೆ ಅಂತಂದ್ರೆ ನಾವು ಅದನ್ನ ಮಿನಿಸ್ಟ್ರಿ ಲೆವೆಲ್ ಅಲ್ಲಿ ಇಡಬಹುದೇ ಹೊರತು ನಾನು ಚೇಂಜ್ ಮಾಡಿ ನನ್ನಿಂದ ಕೊಡಕ್ ಆಗಲ್ಲ ನಿಮ್ಗಾಯ್ತಾ. ನನಗೂ ಮಾರ್ಗದರ್ಶನ ಅಂತ ಇರುತ್ತೆ, ನಾನು ಮಾರ್ಗದರ್ಶನ ಫಾಲೋ ಮಾಡ್ಬೇಕಿರುತ್ತೆ. ನಾನಾಗಿ ಏನು ಮಾಡಕ್ ಆಗಲ್ಲ. ಮಾರ್ಗದರ್ಶನ ಮಾಡೋದು ನೀವು ಈಗ ಪಾಠ ಮಾಡೋದಿಗೆ ಸರ್, ನೀವು ಈಗಾಗಲೇ ನಾನು ನಿಮ್ಗೆ ಹೇಳಿದೀನಿ ಅರ್ಜಿನ ಬರ್ಕೊಡಿ, ನಾನು ಮೇಲೆ ಇಡ್ತೀನಿ ಅಂತ. ನೀವು ಅರ್ಜಿನ ಬರ್ಕೊಡಿ, ಲೆಟ್ರು ನಾನು ನಿಮ್ಗೆ ಅಕ್ನಾಲೇಜ್ಮೆಂಟ್ ಕೊಡ್ತೀನಿ, ನೀವು ಆಮೇಲೆ ಫಾಲೋ ಅಪ್ ಮಾಡಿ ಸರ್ ಅದನ್ನ. ಎಲ್ಲ ಕೊಟ್ಟಿದ್ದೀನಿ, ಇನ್ನೇನ್ ಬೇಕು ಕೇಳಿ. ನೀವೇನ್ ಫೋಟೋ ತಾವಿಂದ ಪಾಣಿ ತಾವಿಂದ ಎಲ್ಲ ಕೊಟ್ಟಿದ್ದೀನಿ. ಇನ್ನೇನ್ ಬೇಕು ಕೇಳಿ ನಿಮ್ಗೆ. ಇಲ್ಲ ಅದೂ ಇದೆ, ನಮ್ಮದು ಇದೆ. ವಿಚಾರಿಸಿ ಇಲಾಖೆಯವ್ರನ್ನ ಕೇಳ್ಕೊಂಡು ಮಾಡ್ಬೇಕು. ಅದ್ರಲ್ಲಿ ಫ್ರಾಡ್ ಆಗುತ್ತೆ ಅಂತ ಹೇಳಿದಾರೆ, ಬಟ್ ಅದ್ರ ಜೆನ್ಯೂನ್ ಇದೆ, ಅದು ಮಾಡ್ಕೊಂಡಿದ್ದಾರೆ. ಒಂದು ಸಲ ಹಾಕೊಂಡು 7 ವರ್ಷ ಆಗಿದ್ರೆ SC/ST ಅವರಿಗೆ ಮಾತ್ರ 2ನೇ ಸರ್ತಿ ಹಾಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಇವರು ಅದನ್ನ ಏನು ಮಾಡೋದಕ್ಕೆ ಅಂದ್ರೆ ನಮ್ಮ ಹಂತದಲ್ಲಿ ಏನು ಕ್ರಮ ಕೈಗೊಳ್ಳೋದಕ್ಕಾಗೋದಿಲ್ಲ. ಸಾಮಾನ್ಯ ಅದು ಕೂಡ ರೈತರಿಗೆ ಅದು ಕೂಡ ಅವಶ್ಯಕತೆ ಇರೋದ್ರಿಂದ ನಾವು ಮೇಲಿನ ಹಂತಕ್ಕೆ ಅದನ್ನ ರೆಸಲ್ಯೂಷನ್ ಮಾಡಿ ಕಳಿಸಬಹುದು. ದಯವಿಟ್ಟು ಕಳಿಸ್ಕೊಡ್ತೀವಿ ಸರ್. ಎಕರೆಗೂ ಆಲ್ರೆಡಿ ಒಂದ್ಸರಿ ತಗೋಬಿಟ್ಟಿದ್ದೀರಾ ಅಂದ್ರೆ ಮತ್ತೆ ತಗೊಳೋದಕ್ಕೆ ಎಲಿಜಿಬಲ್ ಇಲ್ಲ. 5 ಎಕರೆವರೆಗೂ ಒಬ್ಬ ವ್ಯಕ್ತಿ ತಗೋಬಹುದು, ಬೇರೆ ಕಡೆ ಇದ್ರು ಸಹ ನೀವು ತಗೋಬಹುದು. ಬಟ್ ನೀವು ಮೊದಲೇ 5 ಎಕರೆ ತಗೊಂಡು ನಿಮ್ದು ಇನ್ನೂ ಬೇರೆ ಕಡೆ ಜಮೀನ್ ಇದೆ ಅಂತಂದ್ರು ತಗೋಬಹುದು. ಬಟ್ ಆದ್ರೆ 45% ಸಬ್ಸಿಡಿ ಕ್ಲೇಮ್ ಆಗುತ್ತೆ, 55% ಆಗಲ್ಲ. 5 ಎಕರೆ ಮೇಲೆ ಯಾರಾದ್ರು ತಗೋತೀನಿ ಅಂತಂದಿದ್ರೆ ಅವ್ರಿಗೆ 45% ಸಬ್ಸಿಡಿ ಬರುತ್ತೆ. ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾನ್ಯ ಎಲ್ಲದವ್ರಿಗೂ ಸೇವೆ. ಕಚೇರಿಗೆ ಅರ್ಜಿಯನ್ನು ತಂದುಕೊಡ್ಬೇಕು. ಹಾಗೆ ನಮ್ಮ ಇಲಾಖೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮ್ಮ ಜಮೀನಲ್ಲಿ ಬದುಗಳ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ.
ಬದುಗಳ ನಿರ್ಮಾಣ ಮಾಡಲಿಕ್ಕೆ ಎಕರೆಗೆ ಕನಿಷ್ಠ 17,000ವರೆಗೂ ಸಹಾಯಧನವನ್ನ ಕೊಡ್ತೀವಿ ನಿಮಗೆ. ದಯವಿಟ್ಟು ಇದನ್ನ ಪಂಚಾಯತಿಯಲ್ಲಿ ಜಾಬ್ ಕಾರ್ಡ್ ಮಾಡಿಸ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ನಾವು ಕೃಷಿ ಇಲಾಖೆಯಿಂದ ಸಹಾಯಧನವನ್ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬದುಗಳ ನಿರ್ಮಾಣಕ್ಕೆ ನಾವು ಮಾಡಿಕೊಡ್ತೇವೆ. ಹಾಗೆ ನಮ್ಮ ಇಲಾಖೆಯಲ್ಲಿ ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಕೊಡ್ತೀವಿ. ಎಲ್ಲ ತರದ ಕೃಷಿ ಯಂತ್ರೋಪಕರಣಗಳಿಗೆ ಜನರಲ್ ರೈತರಿಗೆ 50% ಹಾಗೂ SC/ST ರೈತರಿಗೆ 75% 90% ಸಹಾಯಧನವನ್ನ ಕೊಡ್ತೇನೆ. ಮಿನಿ ಟ್ರ್ಯಾಕ್ಟರ್ ಮತ್ತೆ ಕೃಷಿ ಯಂತ್ರೋಪಕರಣಗಳಿಗೆ ಆಸಕ್ತಿ ಇರೋರು ಅರ್ಜಿಯನ್ನ ಸಲ್ಲಿಸಿ ಸೌಲಭ್ಯವನ್ನ ಪಡ್ಕೋಬಹುದು. ಹಾಗೆ ನಮ್ಮ ಇಲಾಖೆಯಲ್ಲಿ ಈಗ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತ 2024 ಅಂತ ರಿಲೀಸ್ ಮಾಡಿದ್ದಾರೆ. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ನೀವೀಗ ನಿಮ್ಮ ಜಮೀನಿನ ಸರ್ವೆಯನ್ನ ನೀವೇ ಮಾಡ್ಕೊಳ್ಳೋದು. ಯಾರು ರೆವಿನ್ಯೂ VA ಸೆಕ್ರೆಟರಿ ಬಂದು ಅಸಿಸ್ಟೆಂಟ್ ಬಂದು ಮಾಡಿದ್ರೆ ನಿಮ್ಮ ಬೆಳೆ ತಪ್ಪಾಗಿ ನಮೂದಾಗಿದೆ ಅಂತ ಮುಂದೆ ಕಂಪ್ಲೇಂಟ್ ಮಾಡ್ತೀರಾ. ರಾಗಿ ಬೆಂಬಲ ಬೆಲೆ ಯೋಜನೆಗೆ ರಾಗಿ ಹಾಕುವಾಗ ಎಷ್ಟೋ ಸರಿ ಮಿಸ್ಟೇಕ್ ಆಗಿದೆ, ನಾವು ರಾಗಿ ಬೆಳೆದಿದ್ವಿ ಗುಲಾಬಿ ಅಂತ ಬಂದಿದೆ. ನೀವು ಅಲ್ಲಿ ರಾಗಿ ಅಂತ ಇಲ್ಲ ಅಂದ್ರೆ ಅವ್ರು ನಿಮ್ಗೆ ಬೆಂಬಲ ಯೋಜನೆಯಲ್ಲಿ ನಿಮ್ಗೆ ರಾಗಿಯನ್ನ ಹಾಕಿಸ್ಕೊಳ್ಳೋದಿಲ್ಲ ಅಲ್ಲಿ ರಾಮಕೃಷ್ಣಪುರದಲ್ಲಿ. ಆದ್ರಿಂದ ದಯವಿಟ್ಟು ನಿಮ್ಮ ಜಮೀನಿನ ಸರ್ವೆಯನ್ನ ನೀವೇ ಮಾಡ್ಕೊಳ್ಳಿ. ಮೊಬೈಲ್ ದಾರಿ ಇಲ್ಲ. ಇದಕ್ಕೆ ಏನ್ ಹೇಳ್ತಾರೆ ಇವಾಗ ಕಂದಾಯ ಇದ್ದವ್ರು ಯಾರು ಇಲ್ಲ ಇಲ್ಲಿ. ಈಗ 8 ಅಡಿ ದಾರಿ ಗೌರ್ಮೆಂಟ್ ಅಲ್ಲಿ ಇದೆ, ಅಷ್ಟೇ ಬಿಟ್ಟಿದ್ದಾರೆ. ಹೋದ್ರೆ ಪರವಾಗಿಲ್ಲ ಸರ್ಕಾರಕ್ಕ. ಈಗ ಅಲ್ಲ, ಈಗ ನಾವು ಬೆಳೆದಿದ್ದೀರಿ, ದಾರಿ ಹೋಗ್ತಾ ಇತ್ತು. ಈಗ 8 ಅಡಿಯಲ್ಲೇ ಹೋಗಿ ಅಂತ ಮುಳ್ಳು ಹಾಕ್ಬಿಟ್ಟಿದ್ದಾರೆ, ಬೇಲೆ ಹಾಕ್ಬಿಟ್ಟಿದ್ದಾರೆ. 8 ಅಡಿಯಲ್ಲಿ ನಾನು ಸರ್ಕಾರಿ ತರಕ್ಕೆ ಆಗ್ತಿಲ್ಲ ಇಲ್ಲಿಗೆ. ಈಗ ಏನ್ ದಾರಿ ಅದು? ಕಂದಾಯ ಇಲಾಖೆಗೆ ಅರ್ಜಿ ಕೊಡಿ, ನಾವು ರೆಕಮೆಂಡ್ ಮಾಡ್ತೀವಿ, ಅಲ್ಲಿ ನಾವು ವಿಚಾರ ಮಾಡ್ತೀವಿ. ಅರ್ಜಿ ಕೊಟ್ಟು ಬರೋಕ್ ಸ್ವಲ್ಪ ದಿನ ಆಗುತ್ತೆ. ಬೆಳೆದಿರೋ ತರಕಾರಿ ಈಗ ತರಕಿಲ್ಲ ಅಲ್ಲ ಅಲ್ಲಿ, ಅದ್ ಅರ್ಜೆಂಟ್ ಅಲ್ಲಿ ತರಬೇಕಲ್ಲ. ದಾರಿನೇ ಇಲ್ಲಲ್ಲ. ಈಗ ನಾವೇನ್ ಮಾಡ್ಬೇಕು? ಇಷ್ಟ ದಿನ ದಾರಿ ಇರ್ತೀವಿ, ಈಗ ಅವ್ರ ಬೇಲಿ 8 ಅಡಿ ಇದೆ, 8 ಅಡಿಯಲ್ಲಿ ಹೋಗಿ ಅಂತ ಹಾಕ್ಬಿಟ್ಟಿದ್ದಾರೆ. ಈಗ ನಾವು ಒತ್ಕೊಂಡ ಬರ್ಬೇಕು. 25-30 ಟನ್ನು ನೀವು ಒತ್ಕೊಂಡ್ ಬರ್ಬೇಕಾ? ನಾವು ಒತ್ಕೊಂಬರಕ್ಕಾಗಲ್ಲ. ಹೇಳಿ, ಇಲ್ಲ ಇದು ರಾಜಕಾಲುವೆ ದೊಡ್ಡದಲ್ಲಿದೆ, ಅದ್ರಲ್ಲಾದ್ರೂ ದಾರಿ ಮಾಡ್ಕೊಡ್ತೀರಾ? ಅದ್ರಲ್ಲಾದ್ರೂ ದೊಡ್ಡದಲ್ಲಿ ದಾರಿ ಮಾಡ್ಕೊಡ್ತೀರಾ? ಅಲ್ಲ, ಅದೇ ಕಂದಾಯ ಇಲಾಖೆಗೆ ಮಾತಾಡಬೇಕು. ಈಗ ಕಂದಾಯ ಇಲಾಖೆಯವ್ರು ಯಾರು ಬಂದಿಲ್ಲ. ನೀವು ಅರ್ಜಿ ಕೊಡಿ, ನಾವು ಕಂದಾಯ ಇಲಾಖೆಗೆ ಕಳಿಸ್ಕೊಡ್ತೀವಿ. ಅವ್ರು ಬಂದು ಇಮಿಡಿಯೇಟ್ ನಿಮ್ಮ ಪ್ರಾಬ್ಲಮ್ ಏನದೋ ಅದನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ತಗೊಳ್ಳಿ ಅರ್ಜಿ. ಹೇಳಪ್ಪ, ನೀವು ತಗೊಂಡ್ರಲ್ಲ, ಸ್ವೀಕರಿಸ್ತಾರಲ್ಲ, ಅವರು ಚೇರ್ಮನ್ ಆದ್ರು, ಅವ್ರು ಹೋದ್ರು, ನೀವೇನು ಆನ್ಸರ್ ಮಾಡ್ತೀರ ಅದಕ್ಕ? ಏನಪ್ಪ ಇದು? ನನ್ನ ಮನೆ ನಿಲ್ಲಿಬೇಕು. ಫಿಲ್ಟರ್ ನೀರು ನೆಲ್ಲಿ ಹಾಕೋ, ಇದು ಕಾಯಿನ್ ಹಾಕ್ರಿ ಅಂತ ನಾನು ಹೇಳಿತ್ತು. ನೀವೇನ್ ಹೇಳಿದ್ರೆ ಹ್ಞೂ ಹಾಕ್ಕೊಡ್ತೀನಿ ಅಂತ ನಿನ್ನೆ ಮೊನ್ನೆ ಅಂತ ಹೇಳ್ಕೊಂಡು 2 ವರ್ಷ ಮೇಲೆ ಆಯ್ತು. ಇದುವರೆಗೂ ತಗೊಳ್ತಾ ಇಲ್ವಾ ನೀರು? ಇಷ್ಟ ಬಂದಾಗ ಬಂದ್ ಬಿಡ್ತಾರೆ, ಇಷ್ಟ ಬಂದಾಗ ಹೋಗ್ತಾರೆ. ಇದು ಅದಲ್ಲ, ಎಲ್ಲ ಊರುಗಳಿಗೂ ಮಡಗಿದಾರೆ ನೀವು. ಎಲ್ಲ ಊರುಗಳಿಗೂ ಅವ್ರೆ. ಇವಾಗ ಪಂಚಾಯತಿಗೆ ಎಷ್ಟು ಅಧಿಕಾರ ಕೊಡ್ತಾರ ಅವರು? ಇವಾಗ ಪಂಚಾಯತಿಗೆ ಎಷ್ಟು ಅಧಿಕಾರ ಕೊಡ್ತಾರ ಅವರು? ಇವಾಗ ಪಂಚಾಯತಿಗೆ ಎಷ್ಟು ಅಧಿಕಾರ ಕೊಡ್ತಾರೆ ಅವರು? ಕಾಯಿನ್ ಹಾಕ್ಬೇಕು ಅಂತ 2 ವರ್ಷ ಆಯ್ತಲ್ಲ, 2 ವರ್ಷ ಆಯ್ತಲ್ಲ. ಏನು ತಗೊಂಡಿದ್ರಿ ನೀವು? ಆಕ್ಷನ್ ಏನ್ ತಗೊಂಡ್ರಿ ನೀವು? ಇದೇನಿದು ಹೇಳಿದ್ರೆ ಬಂದಿದೆ. ನಾನು ಅರ್ಜಿ ಕೊಟ್ಟು 2 ವರ್ಷ ಆಯ್ತಲ್ಲ, ನಿಮಗ್ ಗಮನ ಇಲ್ಲ. ಇವಾಗ ಅವ್ರು ಕೇಳ್ತಿದ್ರು ಅರ್ಜಿ ಕೊಡ್ರಿ ಅಂತ. ಅರ್ಜಿ ಕೊಟ್ಮೇಲೆ ಇದೇ ತರ ನೀವು ಮಾಡೋದು? ಇದೇ ತರ ಅರ್ಜಿ ಮತ್ತೆ ಇನ್ನೇನ್ ಮಾಡ್ತಾ ಇದ್ರಿ ನೀವು? ಮತ್ತೆ ಇನ್ಯಾವ ತರ ಹೇಳ್ತಾ ಇದ್ರಿ ನೀವು? ಯಾವಾಗ ಹಾಕ್ಸ್ತೀರಿ? ಅಲ್ಲ, ಇದು ಪ್ರೂಫ್ ಐತಲ್ಲ, ಈ ಪ್ರೂಫ್ ಕೊಡ್ರಿ. ಇದು ಕೊಡ್ರಿ ಬೆಲೆ. ನೀವು ಮಾತಾಡ್ತೀರಿ ನೀವು. ಅರ್ಜಿ ಕೊಡ್ರಿ, ಅರ್ಜಿ ಕೊಡ್ರಿ, ಅರ್ಜಿಗೆ ಬೆಲೆ ಇಲ್ಲ. ಕೊಟ್ರೆ ಅರ್ಜಿಗಳಿಗೆ ಬೆಲೆ ಇಲ್ಲ, ಅರ್ಜಿ ಕೊಡ್ರಿ ಅಂತ ಕೇಳ್ತೀರಿ ನೀವು. ಈಗ ತರಕಾರಿ ತರ ದಾರಿ ಮಾಡ್ಕೊಡಿ. ಕಂದಾಯ ಇಲಾಖೆಗೆ ಫೋನ್ ಮಾಡಿದ್ರೆ ಬರ್ತಾರೆ. ಗ್ರಾಮ ಪಂಚಾಯತಿ ಮೀಟಿಂಗ್ ಅಂದ್ರೆ ಅವ್ರು ಬರ್ಬೇಕಲ್ವಾ? ಈಗ ಆಯ್ತು ಸರ್, ಬಂದಿಲ್ಲ ನಮ್ಗ, ಅವ್ರು ಬಂದಿಲ್ಲ. ಈಗ ಬಂದ್ರೆ ನಮ್ಗೆ 2 ದಿವಸದಿಂದ ಆಗಿರೋದು ಇವಾಗ ಕಾಣ್ತದ್ರಿ. ಈಗ ಹೇಳ್ರಿ, ಇನ್ನು 2 ವರ್ಷ ಬೇಕಾ, 5 ವರ್ಷ ಬೇಕಾ? ಎಷ್ಟು ವರ್ಷ ಬೇಕು ಹೇಳ್ರಿ? ಅದು ಆಟೋಮೆಟಿಕ್ ಸ್ವಿಚ್ ಆಗ್ತದೆ.
ಈಗ ನಮ್ಮೂರಾಗ ಹಾಕಿಲ್ಲ. ಆಯ್ತು, ನಿಮ್ಮೂರ್ಗೂ ಹಾಕ್ಸ್ತೀನಿ. ನಿಮ್ಮೂರ್ಗೂ ಹಾಕ್ಸ್ತೀವಿ. ಅಲ್ಲ, ಇನ್ನು 15 ದಿನ ಬೇಕು. ಒಂದು 15 ದಿನದಲ್ಲಿ ಹಾಕ್ಸ್ತೀನಿ. ಆಯ್ತು 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 ಹಾಕ್ಸ್ತೀನಪ್ಪ. ಆಯ್ತು ಕಾಯಿನ್ ಬಾಕ್ಸ್ ಹಾಕ್ತೀನಿ. ಆಯ್ತು, ಕಾಯಿನ್ ಬಾಕ್ಸ್ ಹಾಕ್ಸ್ತೀನಪ್ಪ. ಆಯ್ತು ಹಾಕ್ಸ್ತೀನಿ. ಹಾ, ಯಾವುದು? ಹಾ, ಆಯ್ತು ಹೇಳಿ ಸ್ವಾಮಿ. ಇಲ್ಲಿ ಮಾಹಿತಿ ಅಂದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತಾ ಜಾಗ? ರೋಡ್ ನಮಗ್ ಬರಲ್ಲ. ನಮ್ಮ ವ್ಯಾಪ್ತಿ, ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರ್ಬೇಕು. ಗ್ರಾಮ ಮಾತಾಡ್ತೀವಿ. ಗ್ರಾಮ ನಮಗ್ ಬರ್ಬೇಕಪ್ಪ. ಹಂಗಂತ ಅಲ್ಲ, ಕೊಡ್ಲಿಪುರಕ್ಕೆ ಬರ್ತದೆ. ಅದಲ್ಲಪ್ಪ, ನೀನು ಮಾಯಸಂದ್ರ ಪಂಚಾಯತಿಗೆ ಹೋಗಿ ಕೇಳು. ನಮ್ಮ ಪಂಚಾಯತಿದು ನಮ್ಗೆ ಕೇಳು ಅಲ್ವಾ? ಆಯ್ತು, ಅದೇ ನಮ್ಮ ಪಂಚಾಯತಿ ಆದ್ರೆ ನಮಗ್ ಕೇಳಿ ಮಾಡ್ತೀವಿ. ನಮ್ಮ ಪಂಚಾಯತಿ ಅಲ್ಲಪ್ಪ, ನಮ್ಮ ಪಂಚಾಯತಿ ನಮ್ಮನ್ನ ಕೇಳಿ ನಾವು ಮಾಡ್ತೀವಿ. ಬೇರೆ ಪಂಚಾಯತಿ ಬೇರೆ ಪಂಚಾಯತಿ ಕೇಳಬೇಕು. ರೋಡಿನ ಪ್ರಶ್ನೆ ಬರಲ್ಲ. ರೋಡಿನ ಪ್ರಶ್ನೆ ಬರಲ್ಲಪ್ಪ. ಇದೇ ಪಂಚಾಯತಿ ನಮ್ಮ ಮನೆ ರೋಡಾಗ ದಾರಿ ಇಲ್ಲ ಇದೇ ಊರ? ಇದೇ ಊರೇ. ಮನೆಗೆ ಹೋಗಕ್ ದಾರಿ ಇಲ್ಲ. ಏನ್ರಾಗ ಹೋಗಲ್ಲ ನಾನು. ಬರ್ರಿ ಎಲ್ಲರೂ ದಾರಿಯಲ್ಲಿ ಅವರು ಇವರು ಏನೇನು ಹಾಕೊಂಡಿದ್ದಾರೆ ಅದ್ರ ಹೇಳ್ಬೇಕು. ನೀವೇ ಮಾಡಲ್ಲ, ನಿಮ್ ಪಂಚಾಯತಿ ಯಾರು ಮಾಡಲ್ಲ. ಸುಮ್ಮನೆ ಹೇಳ್ತೀರಾ ಸಿಮೆಂಟ್ ರೋಡ್ ಐತೆ ಅಂತಾರಲ್ಲ. ಸಿಮೆಂಟ್ ರೋಡ್ ಐತೆ ಬರ್ರಿ ನೋಡೋಣ. ಬರ್ರಿ, ಏನಾಗ ಎಲ್ಲ ಇಟ್ಕೊಂಡವ್ರೆ ಸಾಮಾನು ಇರ್ತಾರೆ. 2 ವೀಲರ್ ಎಲ್ಲೋಗೋಣ ಬಂದಾಗ ಏನಾದ್ರು ಹೇಳಿದ್ರೆ ಆಯ್ತು ಸರ್ ಮಾಡ್ತೀನಿ ಅಂತಾರೆ. ಯಾರು ಮಾಡಲ್ಲ. ಏನ್ ಸಮಸ್ಯೆ ಅಂದ್ರೆ ಚಿಲ್ಲಿ, ಡಸ್ಟ್, ಒಲೆ, ಅಲ್ಲಪ್ಲಕ್ ಎಲ್ಲ ಇಟ್ಕೊಂಡಾರ. ಎಲ್ಲ ಪಕ್ಕ ಮನೆಗಳವರು ಯಾರ್ಯಾರು ಇಡ್ತಾರೆ ಅವ್ರ ಮೇಲೆ ಏನ್ ಇಡೋದು ಬಂದ್ ನೋಡ್ರಿ. ನಾವೆಲ್ಲ ಬಂದ್ ನೋಡ್ರಿ. ಇವಾಗ ಬರೀರಣ ನಿಮ್ ಸಮಸ್ಯೆ ಕ್ಲಿಯರ್ ಆಗ್ಬಿಡ. ಯಾವ್ದಾಗಲ್ಲ, ನೀವು ಸುಮ್ನೆ ಇಲ್ಲಿ ಹೇಳ್ತೀರ ಅಷ್ಟೇ. ಯಾವ ಸಮಸ್ಯೆ ಕ್ಲಿಯರ್ ಆಗಲ್ಲ. ಸಮಸ್ಯೆ ಕ್ಲಿಯರ್ ಆಗಲ್ಲ. ಯಾರ್ಯಾರಂತ ಕಂಪ್ಲೇಂಟ್ ಕೊಡ್ರ ನೋಡಿ ಬರ್ರಿ. ಈಗ ಸಮಸ್ಯೆ ಒಬ್ಬೊಬ್ರದ್ದು. ಈಗ ನಿಮ್ ಕ್ಲಿಯರ್ ಆಯ್ತಾನೆ. 2 ತಿಂಗಳೊಳಗೆ ಮಾಡ್ಸಕ್ ನೀವು ಕುತ್ಕೊಳ್ರಿ. ಆ ಜವಾಬ್ದಾರಿ ಪಿಡಿಒ 2 ತಿಂಗಳೊಳಗೆ ನಿಮ್ ಕ್ಲಿಯರ್ ನಡೆಯೋಣ. ಒಂದ್ ನಿಮಿಷ ಇರೋಣ. 7 ಗಂಟೆ 1 ನಿಮಿಷ ನಾವು 1 ನಿಮಿಷ ಇರೋ. ಈಗ ಮಾತಾಡೋದೇ ಬೇಡ, ಮತ್ತೇನ್ ಹೇಳಕ್ ಬೇಡ. ಈಗ ಅದಕ್ಕೆ ಹೇಳ್ತಾ ಇರೋದು. ಈಗ ನಿಮ್ ಸಮಸ್ಯೆ ಒಂದ್ ಕ್ಲಿಯರ್ ಆಯ್ತು. ಅದಕ್ಕೆ ಸಮಸ್ಯೆ ಅಂದ್ರೆ ಹೊಸದೇ ಮಾಡೋಣ ಅಂತ ಹೇಳ್ತಾವ್ರೆ. ಹೊಸದೇ ಮಾಡೋಣ ಅಂತ ಹೇಳ್ತಾವ್ರೆ. ಅದಕ್ಕೊಂದ್ 2 ದಿನ ಕಾಲ ಅವಕಾಶ ಕೊಡ್ರಿ ಅಂತ ಕೇಳ್ತಾವ್ರೆ. ಕುತ್ಕೊಳ್ರಿ. ಈಗ ಸಮಸ್ಯೆ ಆಯ್ತಲ್ಲ, ಕುತ್ಕೊಂಡ್ಬಿಡು ಅಣ್ಣ. ಈಗ ನಿಮ್ಗೆ ಪಿಳಪ್ಪ ನಿನ್ ಮನೆ ಹತ್ರ JCB ತಗೊಂಡ್ಬಂದು ನಿಲ್ಸ್ಕೊಂಡು ನೀನ್ ಎಲ್ಲಿಗೆ ಬೇಕು ಅಲ್ಲಿ ಮಾಡ್ಕೊಂತಾಳ ಅಂತಾನು. ಇಲ್ಲಿ ಕೇಳ ಇಲ್ಲ, ಇಲ್ಲಿ ಕೇಳು. ನಿನ್ ಮನೆ ಹತ್ರ ಬಂದು ತಗೊಂಡ್ಬಂದು ನಿಲ್ಸಿ ನೀನ್ ಎಲ್ಲಿ ಬೇಕು ಅಲ್ಲಿ ಮಾಡ್ಕೊಂಡಲ್ಲ. ಆಯ್ತಪ್ಪ, ನೀನು ಸೆರಂಡಿ ಮಾಡೋ ಜಾಗದಲ್ಲಿ ಮರಗಳು ನಾವ್ ಹೆಂಗ್ ಮಾಡೋಣಪ್ಪ? ಹೌದು ಸರ್. ಎಷ್ಟಡಿಗೆ ಇಡ್ಬೇಕು ಹೇಳಿ ಸರ್? ಎಷ್ಟಡಿಕೆ? ಇವಾಗ ರೋಡ್ಗಳಿಗೆ ಮನೆಗಳು ಕಟ್ಕೊಂಡ್ಬಿಟ್ಟವ್ರೆ ಅಂತಂದ್ರೆ ಎಲ್ಲಾರು ಅಡ್ಡಾಕತ್ತೇನಪ್ಪ ನಾವು. ಇವಾಗ ರಾಜ್ ಕಾಲುವೆ ಫಸ್ಟ್ ಏನ್ ಮಾಡವ್ರೆ, ಚಿಕ್ಕದ ಮೋರಿ ಹಾಕ್ಯವ್ರೆ, ನೀರ್ ಎಳಿಯಲ್ಲ. ಫಸ್ಟ್ ಸಮಸ್ಯೆ ಅದನ್ನ ಕ್ಲಿಯರ್ ಮಾಡ್ಬೇಕು. ನಾವ್ ಹೇಳಿಲ್ಲ ಸರ್ ಸ್ಲ್ಯಾಬ್ಗೆ ರೋಡ್ ಕಟ್ ಮಾಡಿ ಇದು ಕೇಳಿದ್ರೆ ಎಸ್ ಡಿ ಅವ್ರೆ ರೀ ಅವ್ರು ಚರಂಡಿ ಇರಕ್ಕ ಅಕ್ಕ 1 ನಿಮಿಷ ಇರಕ್ಕ. ಇಲ್ಲ
ಒಂದ್ ನಿಮಿಷ ಇರಕ್ಕ ಅಲ್ವಾ ಆವತ್ತು ನೀವು ಬರ್ಸಿ ಹಿಂಗೆ ಸಮಸ್ಯೆ ಐತೆ ಹಿಂಗೈತೆ ಅಂತ ನೀವು ಅವತ್ತು ಬರ್ಸಿ ಆಮೇಲೆ ನೀವು ಕ್ಲಿಯರ್ ಮಾಡ್ಕೊಳ್ರಿ ಯಾವ ಬಗ್ಗೆ ಹೌದಾ ಅವ್ರದ್ದು ಏನು ಒಂದ್ಸಾರಿನ ಎರಡ್ ಸರಿನ ಮೂರ್ ಸರಿನ ಎಲ್ಲಕ್ಕೂ ಒಂದು ಲಿಮಿಟ್ ಇರುತ್ತೆ. ಒಂದ್ಸಾರಿ ಸರಿ ಎರಡ್ ಸರಿ ಸರಿ ಎಷ್ಟು ಕಿತ ಅಜ್ಜಿ ಕೊಟ್ಟಿದ್ಯಲ್ಲ ನಿಮ್ದು ಒಂದು ಕ್ಲಿಯರ್ ಇರಪ್ಪ ಒಂದೊಂದ ಬಗ್ಗೆ ಸುಮ್ಮನೆ ನೀವು ಬಂದಿದ್ದೀರಾ ಆಗಲ್ಲ ಸಮಾಧಾನ ಮಾಡ್ಬಿಟ್ರೆ ಸರೋಪದೆ ತಕ್ಷಣಕ್ಕೆ ಅವ್ರು ಕಿತ್ಕೋಬೇಕು ಅಷ್ಟೇ. ಅಂತಂದ್ರೆ 3 ವರ್ಷ ನೀವು ಹೇಳ್ತಾ ಇದ್ದೀರಿ. ಒಂದು ಮಾರ್ಚ್ಗಾಯ್ತು, ನೆಕ್ಸ್ಟ್ ಈ ಮಾರ್ಚ್ಗಾಯ್ತು, ಇನ್ನು ಯಾವಾಗ ಮಾಡಿಸ್ತಾರೆ ಸ್ಕೀಮು ಇದ್ದು ಮಾಡಿಸ್ತಾ ಇಲ್ಲ ಅಂದ್ರೆ ಇನ್ನು ಯಾವಾಗ ಮಾಡಿಸ್ತಾರೆ ಅವರು? ಮಾಡಿಸ್ತಾರೆ ಅಂತ ಕೇಳ್ತಾ ಇದ್ದೀನಿ ನಾನು. ಮನೆ ತುಂಬಾ ಬಂದಿರು, ಮನೆ ಒಳಗಡೆ ಇದೆಲ್ಲ ಬೇಕು ಒಟ್ಟು ಮಾತ್ರ ಮತ್ತೆ ನೀವು ಬೇಕು ಫಸ್ಟ್ ಒಟ್ಟು ಕೇಳ್ತೀರಾ ನೀವು ಆಗ ಬುಕ್ಸಿಬ್ರಿಗೆ ಅಣ್ಣ ಸಖತ್ತಾಗಿ ನೋಡ್ತಾ ಇದ್ಯಾ ನಿನ್ ಲೈವಲ್ಲಿ. ಪ್ರಾಬ್ಲಮ್ ಅಲ್ಲ. ಎರಡನೇ ಸಲ ನಿಂತು ಜಮೀನು ಯಾಕೆ ಕಳಿಸಿಲ್ಲ ಆ ಕಡೆ ಈಗ ಎಷ್ಟೇ ಅವ್ರ ಬರ್ರಿ ಇಲ್ಲಿ ಇವ್ರದ್ದು ಕ್ಲೀನ್ ಆಗಿ ಎಲ್ಲಿಂದ ಎಲ್ಲಿಗೆ ಅಂತ ಚರಂಡಿ ಬರ್ಕೊಳಪ್ಪ. ಈಗ ನೋಡಮ್ಮ, ನೀವು ಏನೋ ಮರ ಉಣಿದ್ದೀರಂತೆ, ಯಜಮಾನ್ ಮರ ಹೊಡೆದಿದ್ದಕ್ಕ ನನ್ ನೋಡಿದ್ರೇನು ಒಂದೇ, ಮರ ಹೊಡೆದ ನನಗ್ ಬೇಡ ಇಲ್ಲಿ ಮಾಡ್ಬೇಡ ನೋಡಿದ್ರೇನು ಒಂದೇ, ಮರ ಹೊಡೆದ ಒಂದೇ ಅಂತ. ಮರ ಹೊಡೆದ್ ಮಾಡ್ತೀನಿ ಅಂತ ಮರ ಹೊಡಿಯಕ್ ಬಿಡಲ್ಲ. ಚರಂಡಿ ಮಾಡುವಾಗ ಒಂದೇ ಮತ್ತೆ ದುಡ್ಡು ಅಂತಂದೆ. ನಮ್ಮ ಮನೆ ತಗ GNR ಬಂದ್ರು ಚೇರ್ಮನ್ ಆಗಿದ್ದ, ಮುಂದಕ್ಕೆ ಮಾಡಿದ್ರು. ನಿಮ್ಮ ಮನೆ ತಗ ಒಂದು ಚರಂಡಿ ಮಾಡುವಾಗ
ತಗೊಳ್ರಿ ಎಲ್ರು ಹೋದ್ರೆ ನನ್ನ ಮನೆಗೆ ಎಲ್ಲ ಇದ್ರೆ ನಾನ್ ಸ್ವಂತ ಮಾಡಿಸ್ಕೊಂಡೆ ದುಡ್ಡು ಅಲ್ಲೋಡ ಮೇಡಮ್ ಇಲ್ಲಿ ಹೋದ್ರೆ ಹೇಳ್ತಾರೆ ಬೆಳೆ ಕೊಟ್ಟು ನಾನು ಮುಚ್ಚಿದ್ದೀನಂತೆ ಯಾರ ಮನೆಯಿಂದ ಯಾರ ಮನೆಗೆ ಅಂತ ಹೇಳಮ್ಮ ಫಸ್ಟ್. ಏನ್ ನಿಮ್ಮ ಅಣ್ಣವ್ರ ಮನೆ ಹೆಸರೇನು? ಪಿಳ್ಳಪ್ಪ ಮನೆಯಿಂದ ಇನ್ನ ಯಾರ ಮನೆ ತನಕಮ್ಮ? ಅರ್ಜೆಂಟ್ಗೆ ಯಾರು ವಾಸ ಮಾಡ್ತಾರ ಅಷ್ಟು ದೂರ ಮಾಡಕ್ ಆಗತ್ತೆ. ಏನಮ್ಮ ನಿಮ್ಮ ಹೆಸರು? ಸರಸ್ವತಮ್ಮನವ್ರ ಮನೆಯವ್ರಿಗೂ ಬರ್ಕೊಳ್ಳೋಣ. ಈಗ ಸಮಸ್ಯೆ ಕ್ಲಿಯರ್ ಆಗ್ಬೇಕಂದ್ರೆ ನಿನ್ನ ಹೆಸರೇನಪ್ಪ? ಅಭಿನಾ, ನಿನ್ನ ಹೆಸರೇನಪ್ಪ? ಯಾರ ಮನೆ ಹತ್ರ ಒತ್ತುವರಿ ಆಗಿರೋದಪ್ಪ? ನಿಮ್ ಮನೆಗಳ ಹತ್ರನೇನಾ? ಈಗ ಅವ್ರದೇ ಆದ ಮನೆ ಅಂತ ಇರ್ತದೆ, ನೀವು ಲಿಖಿತವಾಗಿ ಕೊಡ್ರಿ ಸಾಲ ಆಗುತ್ತೆ, ಇಲ್ಲ ಆಗಲ್ಲ. ದಯವಿಟ್ಟು ಕೂತ್ಕೊಳ್ಳಿ, ಒಂದ್ 2 ನಿಮಿಷ ಕೂತ್ಕೊಳ್ಳಿ. ಒಂದು ಗ್ರಾಂಟ್ ಶೌಚಾಲಯ ಪಂಚಾಯತಿ ಕೊಟ್ಟಿಲ್ಲ. ಏನ್ ಮಾಡಿದ್ದೀರಿ? ಒಬ್ರ ಮೇಲೆ ಒಬ್ರು ಮಾತಾಡ್ತಾ ಇದ್ರೆ ಯಾವ ಸಮಸ್ಯೆ ಬಗೆಹರಿಸಲಿಕ್ಕೆ ಇಷ್ಟು ದಿನ PDO ಇದ್ದಾರೆ, ದೆನ್ ಮೆಂಬರ್ಸ್ ಇದ್ದಾರೆ, ಅವರು ಕೂಡ ನಿಮಗೆ ಉತ್ತರಗಳನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ಮಾತುಗಳನ್ನ ಕೇಳಿಸ್ಕೊಳ್ಳಿ. ಯಾವುದೇ ಸಮಸ್ಯೆ ಇಮಿಡಿಯೇಟ್ ಆಗಿ ನಿಂತ ನಿಲುವಿನಲ್ಲೇ ಯಾವುದೋ ಬಗೆಹರಿಯೋದಿಲ್ಲ. ದಯವಿಟ್ಟು ಲೆಟರ್ ಕೊಡಿ. ಒಂದ್ ನಿಮಿಷ ಸರ್, ದಯವಿಟ್ಟು 1 ನಿಮಿಷ ಸರ್. ನೀವು ತಿಳಿದವರಾಗಿ ನೀವು ಗಲಾಟೆ ಮಾಡ್ತಾ ಇದ್ರೆ ಇನ್ನೊಂದಷ್ಟು ಜನ ಗಲಾಟೆ ಮಾಡ್ಲಿಲ್ಲ. 1 ನಿಮಿಷ ಕೇಳಿಸ್ಕೊಂಬಿಡಿ. ನಾವು ಬೇರೆ ತರಕಾರಿ ಗೌರ್ಮೆಂಟ್ ನಿಂದ ನಮ್ಗೆ ಇದು ಕೊಡ್ಬಿಡಿ, ಪರಿಹಾರ ಕೊಡ್ಬಿಡಿ. ಆಯ್ತಪ್ಪ, ಏನ್ ಪರಿಹಾರ ಕೊಡಕ್ಕಾಗತ್ತಪ್ಪ? ಪರಿಹಾರ ಸರ್ಕಾರ ಕೊಡೋದು ಕಂದಾಯ ಇಲಾಖೆ ಕೊಡೋದು ನಾವಲ್ಲ. ನೀವು ಕಂದಾಯ ಇಲಾಖೆ ಕೊಡಿ, ಅರ್ಜಿ ಕೊಡಪ್ಪ. ಅರ್ಜಿ ಕೊಟ್ಟು ಬರಾಕ ದಿನ ಆಗುತ್ತೆ. ತರಕಾರಿ ತರ ದಾರಿ ತೋರಿಸಿ ಕೊಳ್ಳಿಪುರ ಭಾರಿ ಹೈಲೈಟ್ ಆಗಿ ಒಳ್ಳೆ ಸಭೆ. ಯಾಕಂದ್ರೆ ವಿಚಾರವಂತರವ್ರೆ ಈ ಗ್ರಾಮದಲ್ಲಿ, ವಿಚಾರವಂತ ಇರೋದ್ರಿಂದಲೇ ಇಷ್ಟೊಂದು ಚರ್ಚೆ ಆಗಿದ್ದು. ವಿಚಾರ ಇಲ್ಲದ್ರೆ ಚರ್ಚೆ ಆಗಲ್ಲ, ಚರ್ಚೆ ಆಗಿಲ್ಲ ಅಂದ್ರೆ ಯಾರಿಗೂ ಮಾಹಿತಿ ಸಿಕ್ಕಲ್ಲ. ಅದು ನಿಮ್ ಗ್ರಾಮದಲ್ಲಿ ಭಾರಿ ವಿಚಾರಣೆ ಕೊಟ್ಟು, ಆಮೇಲೆ ನಿಮ್ ಗ್ರಾಮಕ್ಕೆ ನಮ್ಮ ಪಂಚಾಯತಿ ಕಡೆಯಿಂದ ಹೆಚ್ಚಿನ ಅನುದಾನ ಕೊಟ್ರಿ. ಯಾಕಪ್ಪ ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಸುಮಾರು ಜಾಗಗಳು ಸಿಮೆಂಟ್ ರಸ್ತೆ, ಚರಂಡಿ, ಮೋರಿ ಎಲ್ಲಾ ಕಾಮಗಾರಿಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಅಧ್ಯಕ್ಷರು ಜಿ ನಾರಾಯಣ ರೆಡ್ಡಿ ಅವರು, ಈ ನಮ್ಮ ಊರು ನನ್ನ ಬೆಳೆದ ಊರು ಅಂತ ಈ ಗ್ರಾಮಕ್ಕೆ ಹೆಚ್ಚಿನ ಒತ್ತಾಯ ಕೊಟ್ಟು ನಿಮ್ಮ ಗ್ರಾಮವನ್ನು ಸ್ವಚ್ಛತಾ ಗ್ರಾಮ ಮಾಡವ್ರೆ. ಇವತ್ತು ನಮ್ಮ ಮೆಂಟೇಷನ್ ಮೇಲೆ ನೀವೆಲ್ಲ ಪಾಪ ಇಲ್ಲ ಮನೆ ಹತ್ರ ಮಾಡ್ಕೊಂತೀರಿ ಅಂತ ಹೇಳಿದ್ರಿ. ಆದ್ರೆ ಎಂಟೇಷನ್ ಮನೆ ಹತ್ರ ಮಾಡ್ಕೊಂಡಿಲ್ಲ, ನಮ್ಮ ಶಾಸಕರಾದ ಶಿವಣ್ಣನ ಮನೆ ಹತ್ರ ಅಲ್ಲಿಂದ ಅಲ್ಲಿವರೆಗೂ ಪ್ರತಿಯೊಂದು ದಿವಸನು ಮನೆಗೆ ನೀರು ಹೋಗ್ತಾನೆ, ಎಲ್ಲಾ ಸಮಸ್ಯೆ ಆಗುತ್ತೆ ಅಂತ ದೊಡ್ಡ ಮರಿಬೇಕು ಅಂತ ಶಿವಣ್ಣ ಹತ್ರ ಇವ್ರು ಕಿತ್ತಾಡಿ ವಾಪಸ್ ಬಂದ್ಬಿಟ್ರು. ಇವ್ರು ಶಿವಣ್ಣ ಹತ್ರ 6 ತಿಂಗಳು ಮಾತಾಡಿಲ್ಲ. ಇದಕ್ಕೆ ನಮ್ಮ ಮುರಳಿ ಅವರು ಹೋಗಿದ್ರು, ಆದ್ರೆ ಇದು ಆಗಿಲ್ಲ. ಇವಾಗ ನಿಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಶಿವಣ್ಣ ಹತ್ರ ಹೋಗಿ, ಯಾಕಂದ್ರೆ ನಿಮ್ದು ಊರು ಮುಂದ್ಗಡೆ, ಈ ಮುಂದ್ಗಡೆ ರಸ್ತೆ ಮೋರಿ ಇದ್ರೇನೆ ಊರಿಗೆ ಒಳ್ಳೆ ಅಲಂಕಾರ ಸಿಕ್ಕೋದು. ಈ ರಸ್ತೆಗೆ ನಿಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಹೇಳಿ ಮನವಿ ಮಾಡಿ, ಯಾಕಂದ್ರೆ ಪಂಚಾಯತಿಂದ ಮಾಡಕ್ ಆಗಲ್ಲ, ಇದು ದೊಡ್ಡದು, ಜಾಸ್ತಿ ಹಣ ಬೇಕಾಗ್ತದೆ, ಇಲ್ಲಿಂದ ಕೊನೆವರೆಗೂ ಹೋಗ್ಬೇಕು.
ಈ ನಿಮ್ಮ ಗ್ರಾಮಸ್ಥರು ಕೇಳಬೇಕು. ಈಗ ನೀವು ಗ್ರಾಮಸ್ಥರು ಪ್ಲಸ್ ನಿಮ್ಮ ಗ್ರಾಮ ಸದಸ್ಯರು ಕರ್ಕೊಂಡೋಗಿ ಶಿವಣ್ಣ ಹತ್ರ ನೀವು ಈ ಕಾರ್ಯವನ್ನು ಇಲ್ಲ ನಮ್ಮ MP ಮುನ್ನಾಥವ್ರ ಹತ್ರ ಆಗಲಿ ಈ ಕಾರ್ಯ ನೀವು ಮಾಡ್ಕೊಳ್ಬೇಕು ಅಂತ ನಾನೆಲ್ಲ ಹತ್ರ ಮನವಿ ಮಾಡಿ ನನ್ನ ಮಾತು ನಮ್ಮ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ. ಏನು ಅಂತ ಅಂದ್ರೆ 3 ಅವರ್ ಇರುತ್ತೆ, ಮತ್ತೆ ಎಲ್ಲೋ ಒಂದ್ ಹತ್ರ ಲೈನ್ ನೀವು ತಗೊಂಡ್ರೆ ನೈಟ್ ಮತ್ತೆ ಕೆಲಸ ಮಾಡೋಕ್ಕಾಗಲ್ಲ, ಫುಲ್ ಕರೆಂಟ್ ಕೊಡ್ತಾ ಇಲ್ಲ ಅಂತ. ಮತ್ತೆ ಎಲ್ಲೋ ಈ ಹಳ್ಳಿ ಮತ್ತೆ ಈ ಕೊಡ್ಲಿಪುರ ಇದೆಲ್ಲ ಒಂದೇ ಒಂದು ಜಂಕ್ಷನ್ ಒಂದೇ ಇದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಮತ್ತೆ ಈವರೆಗೂ ಕರೆಂಟ್ ಇರೋದಿಲ್ಲ ಅಂತ. ಅದರಿಂದ ನಮ್ಗೆ ಇದೊಂದು ಸಪ್ರೇಟ್ ಮಾಡ್ಕೊಡಿ ಅಂತ ಗ್ರಾಮಸ್ಥರು ಕೇಳಿದ್ದಾರೆ. ಇಲ್ಲ ಸರ್, ನಾವು ಊರಿನಿಂದಾನೇ ಅರ್ಜಿ ಕೊಟ್ಟಿದ್ದೀವಿ, ಆಲ್ರೆಡಿ ಕೊಟ್ಟಿದ್ದೀವಿ, ಮಾಹಿತಿನೂ ಕಳ್ಸಿದೀವಿ. ನಮ್ಗೆ ಇದ್ರ ಬಗ್ಗೆ ಏನು ಆಕ್ಷನ್ ಆಗಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಿದೆ. ದಯವಿಟ್ಟು ಅದೊಂದು ಊರಿಗೆ ಸಪ್ರೇಟ್ ಜಂಪ್ ಮಾಡಿಸಿ. ಯಾಕಂದ್ರೆ ಒಂದತ್ರ ಹೋಗ್ಬಿಟ್ಟು ಇನ್ನೊಂದತ್ರ ಕರೆಂಟ್ ಇಲ್ಲ ಅಂದ್ರೆ ಈಗಿರೋ ಗಾಳಿ ಇರೋದ್ರಿಂದ ಮರಗಳು ಜಾಸ್ತಿ ಬೀಳ್ತಾ ಇರ್ತವೆ. ಒಬ್ರಿಗಾಗೋ ಕಾರಣ ಅನೇಕ ರೈತರು ಸುಮ್ಮನೆ ಇರ್ತಾರೆ ಇಲ್ಲಿ, ಮತ್ತೆ ಲೇಬರ್ಸ್ ಮರ್ಕೊಂಡಿರ್ತಾರೆ. 1000 ಗಟ್ಟಲೆ ಈಗ ಕಾಸು ಕೊಡ್ಬೇಕಾಗುತ್ತೆ ಕರೆಂಟಿಗೆ. ಈ ಕರೆಂಟ್ ಈಗ ಇಲ್ಲ ಅಂದ್ರೆ ಇಲ್ಲಿ ಒಂದು ಮದ್ದು ಹೊಡಬೇಕಂದ್ರೆ 1000 ರೂಪಾಯಿ ಕೊಡ್ಬೇಕು ಲೇಬರ್ಗೆ. ದಯವಿಟ್ಟು ನೀವು ಇದನ್ನ ನಮ್ದು ತೋಟ ನಮ್ ಜನ ಅಂತ ಹೇಳಿ ಒಂದೊಂದು ಜಂಪ್ ಒಂದು ಕ್ಲಿಯರೆನ್ಸ್ ಕೊಡಿ ಸರ್, ನಮ್ಮ ಕೊಡ್ಲಿಪುರಕ್ಕೆ ಮತ್ತೆ ನಮ್ಮ ಹಳ್ಳಿಗೆ. ಆಮೇಲೆ ಇನ್ನೊಂದೇನಂದ್ರೆ ಈಗ ಮನೆಗಳು ಕಟ್ತಾ ಇರ್ತಾರೆ ಪಾಪ. ನನಗೆ ಮೊನ್ನೆ ರೀಸೆಂಟಾಗಿ ದಾಸನಪುರದಲ್ಲಿ ಒಂದು ಸ್ಮಾಲ್ ಕೇಸ್ ಆಯಿತು. ಏನಂದ್ರೆ ಅವರು ಮೀಟ್ರ್ ಹಾಕ್ಸ್ಕೊಂಡಿದ್ದಾರೆ, ಕಮರ್ಷಿಯಲ್ 24,000 ರೂಪಾಯಿ ಏನೋ ಕೊಟ್ಟು ಹಾಕ್ಸ್ಕೊಂಡಿದ್ದಾರಂತೆ. ಆಮೇಲೆ ನೀರೇನೋ ಟ್ಯಾಂಕ್ ಕೇಳಿದ್ದಾರೆ, ಬಂದಿಲ್ಲ. ತೋಟ ಪಕ್ಕದಿಂದ ಟ್ಯಾಂಕಿಗೆ ಬಿಟ್ಕೊಂಡಿದ್ದಾರೆ, ಇನ್ನೇನು ಮನೆಗೆ ಬಿಟ್ಕೊಂಡಿಲ್ಲ, ಮೋಲ್ಡ್ ಹಾಕ್ತಾ ಇದ್ದಾರೆ. ಆಗ ಹೋಗಿ ಲೈನ್ ಮ್ಯಾನ್ಸ್ ಯಾರೋ ಹೋಗಿ ಹಿಡಿದು ಅವ್ರಿಗೆ 10,000 ರೂಪಾಯಿ ಕೊಡಿ, 5,000 ರೂಪಾಯಿ ಕೊಡಿ ದಂಡ ಅಂತ ಹೇಳ್ತಾ ಇದ್ದಾರೆ, ಪ್ರೆಸರ್ ಮಾಡ್ತಾ ಇದ್ದಾರಂತೆ. ನೀವು ಕೊಟ್ಟಿಲ್ಲ ಅಂತೇಳಿ ನಮಗೆ ಮಾಹಿತಿ ಬಂದ್ಮೇಲೆ ನಾವು ಕೇಳಿದ್ದಕ್ಕೆ ನಮ್ಗೆ ಯಾಕೆ ಮಾಹಿತಿ ಕೊಟ್ರಿ ನೀವು ಅನ್ನೋದಕ್ಕೆ ಮತ್ತೆ ಧಮಕಿ. ನೀವು ಹೆಂಗ್ ಕರೆಂಟ್ ತಗೊಂತೀರಾ, ಈ ತರ ತಗೊಂತೀರಾ ಅಂತ ಧಮಕಿಗಳಾಗ್ತಾರಂತೆ. ದಯವಿಟ್ಟು ಇದಲ್ಲ, ಇದು 1 ನಿಮಿಷ ಸರ್, ನಿಮ್ ಬೆಸ್ಕಾಂನಿಂದ ಇಂಥ ಅನಾಹುತಗಳೇನಾದ್ರು ನೆಕ್ಸ್ಟ್ ಟೈಮಲ್ಲಿ ನಾವು ಕಾಣಿಸಿದ್ರೆ ನಿಮ್ಮ ಸಬ್ ಸ್ಟೇಷನ್ ಅಲ್ಲೇ ನಮ್ಮ ಇಡೀ ಗ್ರಾಮಸ್ಥರು ಬಂದು ನಾವು ದಣಿ ಕುತ್ಕೊಂಡು ಇದ್ರ ಬಗ್ಗೆ ಕೇಳ್ತೀವಿ ಸರ್. ದಯವಿಟ್ಟು ಇದನ್ನ ಬೆಳಕ್ ಕೇಳಿ ಫಸ್ಟ್ ಏನೇನಿದ್ರೆ ಅದ್ರ ಹ್ಯಾಂಡಿಕ್ಯಾಪ್, ಇನ್ನೇನು ಒಳ್ಳೆ ಇವರಲ್ಲ, ಹ್ಯಾಂಡಿಕ್ಯಾಪ್ ಕಾಲಿಲ್ದವ್ರಿಗೆ ನೀವು 5,000 10,000 ಏನೋ ಲಂಚ ಕೊಡಿ ಅಂತ ಕೇಳೋದು ಬಿಡಿ. ಏನೇನಿದ್ರೆ ನಿಮ್ ಕಡೆ ತಿಳುವಳಿಕೆ ಹೇಳಿ, ಒಂದ್ಸಾರಿ ತಪ್ಪು ಮಾಡಿದ್ರೆ ತಿಳುವಳಿಕೆ ಹೇಳಿ, ಹಿಂಗಲ್ಲಪ್ಪ ಹಂಗಲ್ಲ ಅಂತ ಹೇಳಿ. ಇಲ್ಲ ತಪ್ಪು ಮಾಡಿದ್ರೆ ನೀವು ಏನಿದೆಯೋ ಕಾನೂನು ಪ್ರಕಾರ ಅದನ್ನ ಆಕ್ಷನ್ ತಗೊಳ್ಳಿ. ಹಿಂಗಾಗಿದೆ ಅಂದಮೇಲೆ ಲಂಚ ಕೇಳೋದು ಅದು ತಪ್ಪು ಸರ್. ದಯವಿಟ್ಟು ಅದನ್ನ ಒಂದು ಬಿಡಬೇಕು. ಆಗಿದೆ ಸರ್, ಪ್ರತಿಯೊಬ್ರು ಚಿಕ್ಕವ್ರಿಗೆ ಮಾತ್ರ ಕಾಣಿಸ್ತಾ ಇದೆ. ಈ ಎಷ್ಟೋ ದೊಡ್ಡವ್ರದ್ದು ಎಷ್ಟೆಷ್ಟೋ ನಡೀತಾ ಇದೆ, ಯಾರು ಏನು ಮಾಡ್ತಾ ಇಲ್ಲ. ನಮ್ಮ ಕಣ್ಣಿನ ಮುಂದೆ ಇದ್ರೂ ಯಾರು ಏನು ಮಾಡ್ತಾ ಇಲ್ಲ. ಆದ್ರೆ ಅದೇನೋ ನಮ್ಮ ಸಾಮಾನ್ಯ ಜನಕ್ಕಾಗ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್, ದಯವಿಟ್ಟು. ಆಮೇಲೆ ಆನ್ಸರ್ ಅಷ್ಟೇ, ಫೋನ್ಗಳಿರ್ತಿ ಕರೆಂಟ್ ಹೋದಾಗ ಸ್ವಲ್ಪ ರೆಸ್ಪಾನ್ಸ್ ಮಾಡಕ್ ಹೇಳಿ ಸರ್ ಲೈನ್ ಮ್ಯಾನ್ಗಳಿಗೆ. ಇವರು ಒಂಥರ ದೊಡ್ಡ ನಮ್ಮ MLA ಸಾಹೇಬ್ರಿಗಿಂತ ಇನ್ನೊಂದು ನಮ್ಮ MLA ಅವ್ರಿಗಾದ್ರೂ ಒಂದು ಫೋನ್ ಮಾಡಿದ್ರೆ ನೆಕ್ಸ್ಟ್ ಫೋನ್ ಮಾಡ್ತಾರೆ. ಮೀಟಿಂಗ್ ಅಲ್ಲಿ ಇದ್ರೇನೋ 5 ನಿಮಿಷ ಬಿಟ್ಟು ಫೋನ್ ಮಾಡ್ತಾರೆ. ಇವ್ರು ಫೋನು ಮಾಡಲ್ಲ, ಇವ್ರಿಗೆ ರೆಸ್ಪಾನ್ಸು ಕೊಡಲ್ಲ, ಅಷ್ಟು ಬಲ್ತ್ ಕುತ್ಕೊಂಡಿದ್ದಾರೆ. ದಯವಿಟ್ಟು ಸ್ವಲ್ಪ ತೆಗ್ಸಿ ಸರ್ ಅವ್ರಿಗೆ, ದಯವಿಟ್ಟು ಹೇಳ್ತಾ ಇದ್ದೀನಿ. ಈಗ ಸಮಿತಿ ಮಾಡಿದಾರಲ್ಲ, ನಾವು ಸಲಹಾ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿದ್ದನು ನಮ್ಮ ಕೈಯಲ್ಲಿ ಒಂದೇ ಒಂದು ನಿಮ್ ಕಡೆಯಿಂದ ಒಂದು ಕೆಲಸ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದೇ ಸ್ಮಾಲ್ ಒಂದು ಕೆಲಸ ಮಾಡಿಸ್ಕೊಳಕ್ ಆಗಲ್ಲ ನಿಮ್ ಕೈಯಲ್ಲಿ. ನಾವು ಅದು ಪ್ರತಿ ತಿಂಗಳು ಮೂರನೇ ಶನಿವಾರ ಹತ್ತಿಬೆಲೆ ಆಫೀಸಲ್ಲಿ ಮೀಟಿಂಗ್ ಇರುತ್ತೆ. ಎಲ್ಲಿ ಒಂದೇ ಒಂದು ಮೀಟಿಂಗ್, ಸಲಹಾ ಸಮಿತಿ ಆದ್ಮೇಲೆ ಒಂದೇ ಒಂದು ಮೀಟಿಂಗ್ ಮಾಡಿದ್ರ, ಅದಕ್ಕೂ ಯಾರು ಜನ ಬಂದಿಲ್ಲ, ಅಲ್ಲಿಗೆ ಆಗಿದೆ. ಅಷ್ಟು ಬಿಟ್ರೆ ಇನ್ನೂ ಒಂದು ಮೀಟಿಂಗ್ ನಡೆದಿಲ್ಲ. ಇಲ್ಲ ಸರ್, ಪ್ರತಿ ಶನಿವಾರ ಪ್ರತಿ ಒಂದ್ ತಿಂಗಳೇ 3ನೇ ಶನಿವಾರ ಇದ್ದೇ ಇರುತ್ತೆ. ನೀವು ಬುಕ್ ಮೈಂಟೈನ್ ಮಾಡಿದ್ದೀರಾ? ಇದೆ ಸರ್, ಸೈನ್ಸ್ ಎಲ್ಲ ಇರುತ್ತೆ, ಸೈನ್ ಹಾಕಿರ್ತೀರಿ. ಹೋಗಿ ಸರ್ ನೋಡೋಣ. ಎಲ್ಲರೂ IP ಸೆಟ್ ಮೊದಲೆಲ್ಲ ನಂಬರ್ ತಗೊಂಡಿದ್ದೀರಲ್ವಾ, ಅದನ್ನ ಸಬ್ಸಿಡಿ ಏನ್ ಮಾಡ್ತಿದೆ ಮೊದಲು ಗೌರ್ಮೆಂಟ್ ಎಷ್ಟು ನಂಬರ್ ಇದೆ ಅಷ್ಟಕ್ಕೂ ಸಬ್ಸಿಡಿ ಕೊಡ್ತಿತ್ತು ಸರ್. ಕೊಡ್ತೀರಾ? ರೈತರಿಗೆ ಯಾರಿಗೂ ಗೊತ್ತಾಗಿಲ್ಲ, ನೀವು ಇದು ಅನೌನ್ಸ್ ಮಾಡಿಲ್ಲ. ಯಾಕೆ ನೀವು ಏನು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ರೈತರ ಪಂಪ್ ಸೆಟ್
ಅದನ್ನ ಅದು ಇದು ಪೇಪರ್ ನೋಟಿಫಿಕೇಶನ್ ಆಗಿದೆಯಲ್ಲ, ಅದು ಪೇಪರ್ ಅಲ್ಲೇ ರೈತರಿಗೆ ಯಾರು ನನ್ಗೆ ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದಾರೆ ಸರ್. ನೀವು ಲೈನ್ಮನ್ ಪ್ರಕಾರ ಲೈನ್ಮನ್ ಇದಾರಲ್ಲ ಅವ್ರ ಕಡೆಯಿಂದ ನೀವು ಪ್ರಚಾರ ಮಾಡಿಸ್ಬೋದಿತ್ತಲ್ಲ. ಈಗಲೂ ಕೂಡ ನೀವು ಸರ್ ನಿಮ್ಮ ಇದು IP ಸೆಟ್ ಅನ್ನ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳೋಕೆ ನಿಮ್ಮ ಪಾಣಿಗೆ ನಾವು ಮತ್ತೆ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ ಸರ್. ರೈತರಿಗೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಸರ್, ನನ್ಗೆ ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಅಂತ ಇದಾರಲ್ಲ, ನೀವು ಇದನ್ನ ಇದು ಮಾಡ್ಬೋದಾಗಿತ್ತಲ್ಲ, ಪ್ರಚಾರ ಒಂದು ಕೊಡ್ಬೋದಾಗಿತ್ತಲ್ಲ ನೀವು. ಆಯ್ತು ಸರ್, ಅದನ್ನ ತಿಳಿಸ್ತೀನಿ ಸರ್. ತಿಳಿಸಿ ಸರ್. ತುಂಬಾ ಜನ ನನ್ಗೆ ಗೊತ್ತಿಲ್ಲ ನಿನ್ ಗೊತ್ತಿಲ್ಲ ಈಗಲೂ ಗೊಂದಲದಲ್ಲಿದ್ದಾರೆ. ಅದು ಪೇಪರ್ ನೋಟಿಫಿಕೇಶನ್ ಆಗಿದ್ದರಿಂದ ಯಾರು ಇದು ಮಾಡಿಲ್ಲ, ಯಾರು ಪೇಪರ್ ಓದ್ಕೊಂಡಿರಲ್ಲ ಸರ್. ಅದಕ್ಕೆ ನೀವು ಹೇಳಿದ್ದೀರಲ್ಲ, ಈಗ ನಾನು ಅದನ್ನ ಆಫೀಸ್ ಊರಿನಲ್ಲಿ ಇಂಥ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನ ಬಗೆಹರಿಸಬೇಕು. ಕೇಳ್ತಾ ಇರೋದು ತುಂಬಾ ಸಂತೋಷ ನಮ್ಗೆ. ಜನಪ್ರತಿನಿಧಿ ಅಂದಾಗ ಎಲ್ಲಾ ಸಮಸ್ಯೆಗಳನ್ನ ಆಲೋಚನೆ ಮಾಡಿ ಅದನ್ನ ಪರಿಹಾರ ಕೊಡುವಂತ ಸಮಸ್ಯೆಗಳನ್ನ ಪರಿಹಾರ ಕೊಟ್ಟು ನಿಮಗೆ ಸಂತೋಷ ಪಡಿಸೋದೇ ನಮ್ಮ ಸದಸ್ಯರ ಜವಾಬ್ದಾರಿ, ನಿಜ. ಆದ್ರೆ ಇಲ್ಲಿನ ಸಭೆಯಲ್ಲಿ ನನಗನ್ಸಿದ್ದು ಯಾರೂ ಕೂಡ ಲಿಖಿತವಾಗಿ ಕೊಡಕ್ ಮುಂದೆ ಬರ್ತಾ ಇಲ್ಲ. ನನ್ನ ಅಣ್ಣ ಬೇಜಾರು ಮಾಡ್ಕೋತಾನೇನೋ, ನನ್ನ ತಮ್ಮ, ನಮ್ಮ ಚಿಕ್ಕಪ್ಪ ಯಾರಾದ್ರೂ ಬೇಜಾರು ಮಾಡ್ಕೋತಾರೇನೋ ಅವ್ರ ಮೇಲೆ ಹೇಳಿದ್ರೆ ಅಂತ. ನಮ್ಮ ಸಭೆ ಉದ್ದೇಶ ಏನು ಗೊತ್ತಾ? ಗ್ರಾಮ ಸಭೆ ಮಾಡೋದೇ ನಿಮ್ಮ ಸಮಸ್ಯೆ. ಇಲ್ಲಿ ಕೋಟಿ ಕೋಟಿ ಅನುದಾನಗಳೇನು ಬರೋದಿಲ್ಲ ಪಂಚಾಯತಿಗೆ. ಇಲ್ಲಿ ಏನು ನಾವು ಒಗ್ಗೂಡಿಸ್ತೀವೋ ಕಂದಾಯದಲ್ಲಿ ಬರ್ತಕ್ಕಂಥದನ್ನ ನಾವು ಎಲ್ಲಾ ಊರುಗಳು, ಅಂದ್ರೆ ಇವಾಗ ಬಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ 5 ಊರಿದೆ, 5 ಊರನ್ನು ಕೂಡ ನಾವು ಸಮತಟ್ಟಾಗಿ ಎಲ್ಲಿ ಹೆಚ್ಚಿನ ಸಮಸ್ಯೆ ಇದೆ, ಸಮಸ್ಯೆಗಳು 108 ಇರುತ್ತೆ, ಆ ಯಾವ ಸಮಸ್ಯೆ ನಮಗ್ ಮುಖ್ಯ, ಬೇಗ ಯಾರು ಜನ ನೆಮ್ಮದಿಯಾಗಿ ಜೀವನ ಮಾಡಬೇಕು ಆ ಸಮಸ್ಯೆನ ಎತ್ಕೊಂಡು ನಾವು ಬಗೆಹರಿಸೋದಕ್ಕೆ ನಾವು ಪ್ರತಿ ತಿಂಗಳು ಒಂದು ಸಭೆ ಮಾಡಿ ಅಲ್ಲಿ ತೀರ್ಮಾನ ಮಾಡಿ ನಿಮ್ಮ ಸೇವೆಯನ್ನು ಮಾಡ್ತಾ ಇರ್ತೀವಿ. ಆ ಸೇವೆ ಮಾಡೋದ್ರಲ್ಲಿ ಈಗ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ವೆಂಕಟೇಶಣ್ಣವರು ಪ್ರತಿ ಮೀಟಿಂಗ್ ಅಲ್ಲೂ ಗಲಾಟೆ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ, ಇವತ್ತು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ಪ್ರತಿ ಮೀಟಿಂಗ್ ಅಲ್ಲಿ ನಾರಾಯಣ ಸ್ವಾಮಿ ಅವರು ಆಗ್ಬೋದು ಅಥವಾ ವೆಂಕಟೇಶಣ್ಣವ್ರು ಆಗ್ಬೋದು, ನಮ್ಮೂರಿಗೆ ಜಾಸ್ತಿ ಸಮಸ್ಯೆ ಇದೆ ಅಂತೇಳಿ ನಾವು 12 ಜನ ಇರೋದು ಬಳ್ಳೂರಲ್ಲಿ. ನಮ್ಮದೇ 108 ಸಮಸ್ಯೆ ಇದ್ದಾಗಲೂ ಕೂಡ ಕೊಡ್ಲಿಪುರ ಅವರು ಕಿತ್ತಾಡೋದಕ್ಕೆ ನೋಡಿ ನಾವು ಹೆಚ್ಚು ಅನುದಾನನ ಕೊಟ್ಟಿದ್ದೀವಿ. ಬೇಕಾದ್ರೆ ನೀವು ಎಲ್ಲಾನು ತೆಗೆದು ನೋಡಿದ್ರೆ ಬಳ್ಳೂರಿಗಿಂತ ಜಾಸ್ತಿ ಅನುದಾನ ಕೊಡ್ಲಿಪುರಕ್ಕೆ ಬಂದಿದೆ. ನೀವು ಕಿತ್ತಾಡೋದ್ರಲ್ಲಿ ಸಮಸ್ಯೆ ಇದೆ ಅಂತಲ್ಲ, ಈಗ ಯಾರನ್ನ ಆಯ್ಕೆ ಮಾಡಬೇಕು, ಯಾವ ಫಲಾನುಭವಿಗೆ ಈ ಸೌಲಭ್ಯ ಸಿಗಬೇಕು, ಎಲ್ಲಿ ಚರಂಡಿ ಆಗ್ಬೇಕು, ಅದನ್ನೆಲ್ಲ ತೀರ್ಮಾನ ಮಾಡೋದಕ್ಕೆ ಈ ಗ್ರಾಮ ಸಭೆ ಕೊಡ್ಲಿಪುರದಲ್ಲಿ ಆಯೋಜನೆ ಮಾಡಿಸ್ಕೊಂಡವ್ರೆ. ನಮ್ ಕೊಡ್ಲಿಪುರದಲ್ಲೇ ಆಗ್ಬೇಕು, ನಮ್ ಸಮಸ್ಯೆಗಳು ಜಾಸ್ತಿ ಇದೆ ಅಂತ. ನೀವೆಲ್ಲ ಹೋಗಿ ಅವ್ರ ಮೇಲೆನೆ ಬಿದ್ರೆ ನೀವು ಓಟ್ ಹಾಕಿರೋದಕ್ಕೆ ಅವ್ರು ಗೆದ್ದಿರೋದು. ಆದ್ರೆ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಪ್ರತಿ ಸಾರಿ ಕೇಳ್ತಾ ಇದ್ದೀನಿ ಇಲ್ಲಿರೋರ್ಗೆಲ್ಲ, ನಿಮ್ಮ ಸಮಸ್ಯೆ ಏನಿದೆ, ಚರಂಡಿ ಸಮಸ್ಯೆ ಇದೆಯಾ ಅಥವಾ ಯಾರಾದ್ರೂ ರೋಡ್ ಅಡ್ಡ ಹಾಕಿದಾರಾ, ಲಿಖಿತವಾಗಿ ಇವಾಗ್ಲೂ ಕೊಡಿ. ಅದನ್ನ ನಾವು ಪೊಲೀಸ್ ಇಲಾಖೆ ಕಳಿಸಿ, ತಹಶೀಲ್ದಾರ್ ಕಳಿಸಿ, ಎಲ್ಲ ಅಧಿಕಾರ ಪಂಚಾಯತಿಯವರಿಗಿದೆ ಅಂತ ತಿಳ್ಕೊಳ್ಳೋ ತಪ್ಪು ನೀವು. ಈಗ ರೋಡ್ ವ್ಯವಹಾರ ಬಂದಾಗ PWD ಹೋಗ್ಬಿಡುತ್ತೆ, ನಾವೇನು ಮಾಡಕ್ಕಾಗಲ್ಲ. ನಾವು ನೀರು ಕೊಡ್ಬೋದು, ನೀರು ಜಾಸ್ತಿ ಸಮಸ್ಯೆ ಆದ್ರೆ ಬೋರ್ ಹಾಕ್ಸೋಷ್ಟು ದುಡ್ಡು ನಮ್ಮ ಪಂಚಾಯತಿಯಲ್ಲಿ ಇರಲ್ಲ, ಅದು ಕೂಡ ಬೇರೆಯವ್ರ ಕಡೆಯಿಂದನೇ ತೆಗೆದು ನಾವು ಬೋರ್ ಹಾಕ್ಸ್ಬೇಕಾಗತ್ತೆ. ಹಲವಾರು ಸಮಸ್ಯೆಗಳು ಬಂದಾಗ ಅದನ್ನ ಪ್ರಿಯಾರಿಟಿ ಕೊಡಬೇಕು. ಯಾವ್ದನ್ನ ಬೇಗ ನಾವು ಸಮಸ್ಯೆನ ಕೈಗೆತ್ಕೊಂಡು ಅದನ್ನ ಸಾಲ್ವ್ ಮಾಡಬೇಕು, ಅದನ್ನೆಲ್ಲ ನಾವು ತೀರ್ಮಾನ ಮಾಡ್ತೀವಿ. ಅಣ್ಣ ಈ ಕಡೆ 1 ನಿಮಿಷ ಅಣ್ಣ. ಆ ಸಮಸ್ಯೆಗಳನ್ನ ನೀವು ಲಿಖಿತ ರೂಪದಲ್ಲಿ ಕೊಡಿ. ನಾವೆಲ್ಲರೂ ಕೂಡ ಇಲ್ಲಿ ವೆಂಕಟೇಶಣ್ಣ ಇದ್ದಾರೆ ಅಥವಾ ನಮ್ಮ ನಾರಾಯಣ ಅವರು ಇದ್ದಾರೆ, ಅವ್ರನ್ನೇ ಕೇಳಬೇಕು ಅನ್ನೋದು ಏನು ಇಲ್ಲ. ನಾವೆಲ್ಲರೂ ಕೂಡ ನೀವು ಕರೆದ್ರೆ ನಿಮ್ಮೂರಿಗೆ ಬಂದು ಏನ್ ಸಮಸ್ಯೆ ಇದೆ ಎಲ್ಲರೂ ಬರ್ತೀವಿ. 22 ಜನನು ಕೂಡ ಬೇಕಾದ್ರೆ ಇಲ್ಲಿ ನಾವು ಬಂದು ಕುತ್ಕೋತೀವಿ. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ. ತುಂಬಾ ಒಗ್ಗಟ್ಟಾಗಿ ಎಲ್ಲಾ ಸದಸ್ಯರು ಕೂಡ ನಿಮ್ಮ ಸೇವೆಗೆ ನಿಂತಿದ್ದೀವಿ ನಾವು. ನಿಮ್ಗೆ ಆದ್ಯತೆಯನ್ನ ನೀವು ತಿಳ್ಕೋಬೇಕು. ಈಗ ಅಲ್ಲಿ ಯಾರೋ 2 ವೀಲರ್ ಕೂಡ ಹೋಗಕ್ಕಾಗಲ್ಲ, ಏನೋ ಹೇಳ್ತಾ ಇದ್ರಿ, ಇಲ್ಲಿ ಒಂದು 2 ವೀಲರ್ ಓಡಾಡಕ್ಕಾಗಲ್ಲ. ಹೆಸರು ಹೇಳ್ರಿ ಅಂದ್ರೆ ಅವ್ರ ಚಿಕ್ಕಪ್ಪನೇ ಪಕ್ಕದ ಮನೇಲಿ ಇರ್ತಾನೆ. ಹೆಸರು ಹೇಳಿದ್ರೆ ನಾನೇನ್ ಮಾಡ್ಲಿ, ನನ್ನೇನೋ ಬೈಕ್ ಅಂತ ನನ್ನ ಚಿಕ್ಕಪ್ಪ ಅಂತ ಇಲ್ಲ. ಎಲ್ರದ್ದು ಮಾತಾಡ್ತಾ ಇರೋದಿರೋಣ, ನಿಮ್ದಲ್ಲ, ಎಲ್ಲ ಊರ್ದು ಮಾತಾಡ್ತಾ ಇರೋದಿರೋಣ. ಈಗ ಆ ತರ ಸಮಸ್ಯೆಗಳಿದ್ದಾಗ ಇಂಥವ್ರು ಒತ್ತುವರಿ ಮಾಡಿದಾರೆ, ಲಿಖಿತ ರೂಪದಲ್ಲಿ ಕೊಟ್ಬಿಡ್ರಿ, ನಾವು ಸಮಸ್ಯೆನ ಸಾಲ್ವ್ ಮಾಡಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ. ಇರೋಣ, ನಾನು ಮಾತಾಡಬಾರ್ದು.
ನಾನು ಮಾತಾಡ್ಬಿಡ್ತೀನಿ. ಆ ರೀತಿ ಗ್ರಾಮ ಸಭೆ ನಿಮ್ಮೂರಿಗೆ ಬಂದಿರೋವಾಗ ಎಲ್ಲರೂ ಕೂಡ ಬುದ್ಧಿಯನ್ನ ಯೋಚನೆ ಮಾಡಿ ನೀವೆಲ್ಲರೂ ಇಂಥದೇ ಆಗ್ಬೇಕು ಅಂತ ನೀವು ತೀರ್ಮಾನ ತಗೊಳ್ಳೋದೇ ಇದು ಗ್ರಾಮ ಸಭೆ. ಅದಕ್ಕೆ ಗ್ರಾಮ ಸಭೆನು ಇಲ್ಲಿಗೆ ಬಂದು ನಿಮ್ಮೂರಲ್ಲೇ ಮಾಡೋದು ನಾವು. ಒಂದ್ ನಿಮಿಷ ಇವಾಗ ನಾನು ಮಾತು ಮುಗಿಸ್ಬಿಡ್ತೀನಿ ಇರೋಣ, ಆಮೇಲೆ ಮಾತಾಡೋಣ. ಬರೀ ನೀವು ಕರೀರೋಣ, ಇಂಥ ಸಮಸ್ಯೆ ಐತೆ ಅಲ್ಲಿ ಲಿಖಿತವಾಗಿ ಕೊಡ್ರಿ, ಬರ್ರಿ, ಬರೀಲ್ಲ ಅಂದ್ರೆ ಅವತ್ತು ಹೇಳ್ರಿ. ಇವಾಗ ವಾದಕ್ಕೆ ಬೇಡ ಆಯ್ತು, ಬರ್ತೀವಿ. ನೀವು ಒಂದು ಡೇಟ್ ಫಿಕ್ಸ್ ಮಾಡ್ರೋಣ, ನಾವು ಬರ್ತೀರಿ. ಈಗ 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 ಇವತ್ತೇನ್ ಬರೋಣ? ಮಂಗಳವಾರ. ನೀವೆಲ್ಲ ಯಾವಾಗ ಫ್ರೀ ಆಗಿರ್ತೀರಿ ಅಲ್ರಿ? ನಾವು ಬರ್ತೀವಿ. ಇವಾಗ ಎಲ್ಲ ಅಧಿಕಾರಿಗಳವ್ರ ಇನ್ನೂ ಕೆಲಸಗಳೈತೆ ನಮ್ಗೆ. ಇರೋಣ ನಾಳೆ ಇಲ್ಲ, ಶನಿವಾರ ಬರ್ತೀವಿ. ಎಲ್ರು ಬರ್ಬೇಕಲ್ಲ, ಶನಿವಾರ ಬರ್ತೀವಿ. ಅಷ್ಟ್ರೊಳಗಡೆ ಯಾರ್ಯಾರ್ದು ಏನೇನೈತೆ ಆ ಏರಿಯಾದ ಪೂರ್ತಿ ಒಂದು ಬರವಣಿಗೆ ಬರೀರಿ. ಯಾರೋ ಇರೋಣ, ವಾದ ಮಾಡ್ಕೊಂಡೆ ಇರಬಾರ್ದು, ಸಮಸ್ಯೆ ಕ್ಲಿಯರ್ ಆಗ್ಬೇಕು. ಯಾರ್ಯಾರು ನಮಗ್ ಗೊತ್ತಾಗ್ಬೇಕು. ನೀವು ಬಾಯಿ ಮಾತಾಡಿ ಹೇಳಿದ್ರೆ ನಾವು ಕೇಳಕ್ ಆಗಲ್ಲ. ಯಾರು ನಮಗ್ ತೊಂದರೆ ಕೊಡ್ತಾವ್ರೆ ಬರೀರಿ. ಎಷ್ಟು ಗಂಟೆಗೆ ಬರ್ಬೇಕು ಶನಿವಾರ ಹೇಳ್ರಿ. ನಾವು ಬಂದಿಲ್ಲ ಅಂದ್ರೆ ಅವಾಗ ಮಾತಾಡ್ರಿ. ನೀವು ಶನಿವಾರ ಅಂತ ಹೇಳ್ತಾ ಇದ್ದೀವಲ್ಲ, ಎಷ್ಟು ಗಂಟೆಗೆ ಹೇಳ್ರಣ? 10 ಗಂಟೆಗೆ ಬರ್ಬೇಕಾ, 1 ಗಂಟೆಗೆ ಬರ್ಬೇಕಾ? ಇಲ್ಲಿ ಯಾರು ಬಾಯಿ ಮಾತ್ರ ಹೇಳ್ತಾರಲ್ಲ, ಮಾತಿಗಳ ಮುಂದೆ ಎಲ್ಲ ರಿಯಲ್ ಆಗಿ ಹೇಳ್ತಾರದು. ದೇವರು ಬರ್ರಿ, ನೇರ ಸಮಸ್ಯೆ ಬಗೆಹರಿ ಹೇಳಿದ್ರೆ ಯಾರ ಹೆಸರೇನು? ಯಾರ ಹೆಸರು ಹೇಳಿದ್ರಿ? ಅದೇ ಇಲ್ಲಿ ಸಮಸ್ಯೆ. ಆಯ್ತು, ನಾವು ಶನಿವಾರ 10 ಗಂಟೆ ಇಲ್ಲ 12 ಗಂಟೆಗೆ ಬರ್ತೀವಪ್ಪ. ನಿಮ್ ಮನೆಗಳು ಯಾವ ಸಮಸ್ಯೆ ಅಂತ ಹೇಳಿದ್ರ? ಅಭಿ ಅಲ್ವಾ? ಅಭಿ ನೀವೆಲ್ಲಾನು ಇರ್ರಿ, ನನ್ನ ನಂಬರ್ ತಗೊಳ್ರಿ. ಒಂದು ಫೋನ್ ಯಾರ್ಯಾರ ಸೇರಿಸ್ಬೇಕಂತ ಹೇಳ್ರಿ, ಬರ್ತೀವಿ. ನಾವು ಸಾಲ ಮಾಡ್ಕೊಟ್ಟೋಗ್ತೀವಿ. ಸರಿನಾ? ಈ ರೀತಿ ಬಹಳ ಅಚ್ಚುಕಟ್ಟಾಗಿ ಪ್ರಶ್ನೆಗಳು ಮಾಡೋದೇ ಗ್ರಾಮ ಸಭೆ. ನೀನ್ ಯಾಕೆ ಇದು ಮಾಡಿದೆ ಅಂತ ಕೇಳೋದೇ ಗ್ರಾಮ ಸಭೆ. ಈ ಪ್ರಶ್ನೆಗಳನ್ನೆಲ್ಲ ಮಾಡಿ ಒಳ್ಳೆಯ ಗ್ರಾಮ ಸಭೆಯನ್ನ ಕೊಟ್ಟಂತ ಎಲ್ಲ ಕೊಡ್ಲಿಪುರ ಗ್ರಾಮದ ಜನತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಒಂದು ಸಭೆ ಸೇರಿಸ್ರು ಊರಲ್ಲಿ. ಪಾಪ ಅಂಗವಿಕಲರಿಗೆ ನಿಮ್ಗೆ ಅನುದಾನ ಕೊಡ್ತೀವಿ. ಏನೋ ನೀವು ಅಂಗಡಿ, ಚಿಲ್ಲರೆ ಅಂಗಡಿನೋ ಇಲ್ಲ ಸೇವಿಂಗ್ಸ್ ಇಲ್ಲ ಇನ್ನೊಂದು ಮತ್ತೊಂದು ಅಂಗವಿಕಲರು ಕಳಿಸ್ಬಿಟ್ಟು ಅವತ್ತು ನೀವು ಸುಮ್ಮನೆ ಮಾತು ಕೊಟ್ಟವ್ರೆ, ಅದು ಕೊನೆ ಮಾತು ನೀವು ನೆರವೇರಿಸ್ಕೊಳ್ಬೇಕು. ಮಕ್ಕಳು ಯಾಕಂದ್ರೆ ಚೆನ್ನಾಗಿರೋದು ನಾವು ಮಾತು ಕೊಡೋದಲ್ಲ. ಅಲ್ಲ, ಹೌದು. ಅಂಗವಿಕಲರಿಗೆ ಮಾತು ಕೊಟ್ಟು ಅಲ್ಲ, ಅಂಗವಿಕಲರಿಗೆ, ವಿಕಲಚೇತನರಿಗೆ ಹಣ ರಿಸರ್ವ್ ಆಗಿ ಇಟ್ಟಿದ್ದೀವಿ. ಅದನ್ನ ನಾವು ಗ್ರಾಮ ಸಾಮಾನ್ಯ ಸಭೆಯಲ್ಲಿ ಡಿಸ್ಕಸ್ ಮಾಡಿ ಹಣ ಕೊಡೋದ ಅಥವಾ ಬೇರೆ ಏನಾದ್ರು ಅವ್ರಿಗೆ ಏನೋ ವ್ಯವಸ್ಥೆ ಮಾಡಿ ಯಾವ ರೂಪದಲ್ಲಿ ಕೊಡೋದು ಅಂತ ಸಾಮಾನ್ಯ ಸಭೆ ಡಿಸ್ಕಸ್ ಮಾಡಿ ಕೊಡೋಣ. ಅದು ರಿಸರ್ವ್ ಆಗಿದೆ ಅಮೌಂಟ್. ಆಮೇಲೆ ಕೊನೆ ಮಾತು, ಈ ಗ್ರಾಮದಲ್ಲಿ ಬೋರ್ ಹಾಕಿದಾಗ ನೀರ್ ಜಾಸ್ತಿ ಬಂತು, ಆಮೇಲೆ ನೀರ್ ನಿಂತೋಗ್ಬಿಟ್ಟೈತೆ. ಜಲ್ಜೀವನರು ನಮ್ ಸಾರ್ ಅವ್ರೆ, ಅದು ಉತ್ತರ ಕೊಡ್ಬೇಕು. ಕೊಡ್ಲಿಪುರಕ್ಕೆ ಬೋರ್ವೆಲ್ ಹಾಕಿದ್ವಿ, ನೀರು ಬಂತು. ಆಮೇಲೆ ನಾವು ಮೋಟರ್ ಬಿಟ್ಟುವಾಗ ನೀರು ಏನೋ ಏನಾಗೋಯ್ತು. ತಿರ್ಗಾ ಮೇಲೆ ವೆಂಕಟೇಶಣ್ಣವರು ನಮ್ಮನ್ನು ಬಿಡದಲೆ ತಿರ್ಗಾ ರೀಬೋರ್ ಮಾಡಿಸ್ಕೊಂಡ್ರು. ತಿರ್ಗಾ ಇನ್ನೊಂದು ಬೋರ್ ಕರ್ಸಿ ರೀಬೋರ್ ಮಾಡಿಸ್ಕೊಟ್ಟೆ. ರೀಬೋರ್ 1200 ಅಡಿ ಹಾಕಿದ್ವಿ, ನೀರು ಬರ್ಲಿಲ್ಲ. ಭೂಮಿಲಿ ಇದ್ರೆ ತಾನೇ ನೀರ್ ಬರೋದು. ನೀರೆಲ್ಲ ಹಂಗಲ್ಲ, ನೀರ್ ಬೇಡ ಅಂತ ಹೇಳ್ತಿಲ್ಲ. ನಾವು ಏನಾರ ಕ್ರಮ ತಗೊಂಡಿದೀವ ಇಲ್ವಾ ಅನ್ನೋದು ಕೇಳಿದ್ದು. ಅದನ್ನ ಮಾಡೋಣ. ನಾವೇನಂತಂದ್ರೆ ನಮ್ಮ ಕಡೆಯಿಂದ ಇಲಾಖೆಯಿಂದ ಏನೋ ಕ್ರಮ ತಗೊಂಡಿದ್ವೇನೋ ಅಂತ ನಾನು ನಿಮಗೆ ಹೇಳಿದೆ, ಹಿಂಗ್ ಮಾಡಿದ್ವಿ ಅಂತ. ಬಟ್ ಈಗ ಕೊಡ್ಲಿಪುರಕ್ಕೆ, ಹೌದು, ಕೊಡ್ಲಿಪುರಕ್ಕೆ ನಾನು ಮರು ಪ್ರಸ್ತಾವನೆ ನಾನು ಕೊಟ್ಟಿದ್ದೀನಿ ಸರ್ಕಾರಕ್ಕೆ, ಏನು ಇನ್ನ ಬೋರ್ವೆಲ್ ಬೇಕು ಅಂತ. ಅದಕ್ಕೆ ನಾನು ಇವಾಗ ಲೆಟರ್ ಕಳಿಸಿದ್ವಿ. ನಿಮ್ಮ ಗ್ರಾಮ ಪಂಚಾಯತಿ PDO ಅವರು ಸೈನ್ ಹಾಕವ್ರೆ, ಅಧ್ಯಕ್ಷರು ಸೈನ್ ಹಾಕಿ ಕಳಿಸಿದ್ದಾರೆ. ಇನ್ನೊಂದು ಬೋರು ಮಾಡ್ಕೊಡ್ತೀವಿ. ನಾನು ಇನ್ನ 1 2 ಮಾಡ್ಕೊಡೋಣ. ಆಯ್ತು.
ನಮ್ ಬಳ್ಳೂರು ಅರ್ಜಿ ಕೊಟ್ಟ ಮೇಲೆ ಎಷ್ಟು ದಿವ್ಸ ಬಂದ್ ನೋಡ್ಬೇಕು ಅವರು ಇವರು ಪಿಡಿವರು ಎಷ್ಟು ದಿವ್ಸ ಬಂದ್ ಬರ್ಬೇಕು ಇದು ನೋಡಿ ಎಷ್ಟು ಬರೆಯಲ್ಲ ನೋಡಿ ವಸಂತಣ್ಣವರು ಪಿಡಿವರು ನಾವು ನೀವು ಕೊಟ್ಟು ಅರ್ಜಿ ಕೊಟ್ಟು 6 ತಿಂಗಳಾಯ್ತು. ಇದು ಎಲ್ಲಿ ಪೈಪ್ ಹಾಕೋದಿಕ್ಕೆ ಅರ್ಜಿ ಕೊಟ್ಟ ಮೇಲೆ ಎಷ್ಟು ದಿನ ಬರ್ಬೇಕು ಮೇಡಮ್ ಅರ್ಜಿ ಕೊಟ್ಬಿಟ್ರೆ ಎಷ್ಟು ದಿನ ಬರ್ಬೇಕು ಮೇಡಮ್ ಅರ್ಜಿ ಪಂಚಾಯತಿಯಲ್ಲಿ ಕೊಟ್ರೆ ಎಷ್ಟು ದಿವ್ಸ ಬರ್ಬೇಕು? ಅಕ್ಟೋಬರ್ ಕೊಟ್ಟವ್ರೆ ಎಷ್ಟು ದಿವ್ಸ ಬರ್ಬೇಕು? ಎಷ್ಟು ದಿವ್ಸ ಬರ್ಬೇಕು? ನೀವು ಬರ್ತೀರ ಸರ್? ನೀವು ಅರ್ಜಿ ಕೊಟ್ಟ ಮೇಲೆ ವಾಟ್ಸಪ್ ಕೊಟ್ಟಿದ್ದೀರಿ. ಎಷ್ಟು ದಿವ್ಸ ಬರ್ಬೇಕು ನೀವು ಚೆಕ್ ಮಾಡೋದಕ್ಕೆ? ಎಷ್ಟು ವರ್ಷ ಬರ್ಬೇಕು ಸರ್? ಎಷ್ಟು ವರ್ಷ ಬರ್ಬೇಕು? ಎಷ್ಟು ವರ್ಷ ಬರ್ಬೇಕು ನೀವು? ಇನ್ನೊಂದು ರೈಲ್ವೆ ಪೈಪ್ ಹಾಕಿಲ್ಲ ಸರ್. ಯಾಕೆ ನೀವು ಬರ್ತಿದ್ದು? 12 ಗಂಟೆ ಬರ್ತೀರಾ ಅಂದವರು 3 ಗಂಟೆ ಊಟ ಮಾಡಿ ಹೊಟ್ಟೆ ತುಂಬ ಬರ್ರಿ ಅಂತ ಹೇಳ್ತೀರಿ. ಗೌರ್ಮೆಂಟ್ ಸುಮ್ಮನೆ ಬರ್ತಾರೆ ಗೌರ್ಮೆಂಟ್ ಪಂಚಾಯತ್ ನೋಡಿ ನಾನು ಎಲ್ಲಿ ಪೈಪ್ ಹಾಕಿಲ್ಲ ಏನ್ ಕೆಲಸ ಮಾಡೋದು? ರೈತರ ಹಾಳು ಮಾಡಕ್ಕ ಇವರು ಕಳಿಸಿದ್ದಾರೆ ಮಾಹಿತಿಯನ್ನ. ಪಿಡಿಒ ಅವರು ನನ್ನನ್ನು ಕೇಳ್ಬಿಟ್ಟೆ ಕಳಿಸಿದ್ದಾರೆ. ಎಲ್ಲ ಇಲಾಖೆಗೂ ಮಾಹಿತಿ ನೀಡಿದ್ದೀರಾ ಅಂತ ಮತ್ತೆ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಅವರ ಸೆಕ್ರೆಟರಿ ಅವರಿಗೆ ಫೋನ್ ಮಾಡಿ ಸೊ ಅಷ್ಟು ಇಲಾಖೆಗೆ ಕಳಿಸಿದ್ದಾರೆ. ಇವತ್ತು 8 ರಿಂದ 9 ಇಲಾಖೆ ಅವರು ಮೇಯ್ನು ನಮ್ಮ ಇಲಾಖೆ, ಆ ನಂತರ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಆಮೇಲೆ ಬೆಸ್ಕಾಂನವರು, ದೆನ್ ಇವರು ಯಾರು ಬೆಸ್ಕಾಂ ಇಲಾಖೆಯವರು ಬಂದಿದ್ದಾರೆ. ಸೊ ಇಷ್ಟು ಇಲಾಖೆಯವರು ಇವತ್ತು ಬಂದಿದ್ದಾರೆ ಸರ್. 7 ರಿಂದ 8 ಇಲಾಖೆಯವರು ಬಂದಿದ್ದಾರೆ ಸರ್. ಮಾತಾಡಿದ 4 ಇಲಾಖೆಯವರು ಇಲ್ಲಿ ಮಾತಾಡಿ ಸ್ಟೇಜ್ ಮೇಲೆ ಇಲ್ಲ ಸರ್, ಇಲ್ಲ. ಮಹಿಳಾ ಮತ್ತು ಮಕ್ಕಳ ಇದು ಮಾಡಿದ್ದಾರೆ. ಒಂದು ಬೆಸ್ಕಾಂ ಇಲಾಖೆಯವರು ಮಾತಾಡಿದ್ದಾರೆ. ದೆನ್ ನೀರಾವರಿ ಇದು ಯಾರು ಸರ್, ಕೃಷಿ ಅವರು ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಬಂದಿದ್ದಾರೆ. ಇವರು ಮಹದೇವಯ್ಯ ಅವರು ಬಂದಿದ್ದಾರೆ. ಸೊ ಬೆಸ್ಕಾಂ ಇಷ್ಟು ಇಲಾಖೆಯವರು ಬಂದಿದ್ದಾರೆ ಸರ್. ಮೇನ್ ಹೌದು ಸರ್. ಇವತ್ತು ಅದೇ ಮೇಯ್ನ್ ಆಗಿ ಅದೇ ಚರ್ಚೆ ಆಗಿದ್ದು. ಅಗತ್ಯವಾಗಿ ಬರಬೇಕಾದಂತಹ ಇಲಾಖೆಯವರೇ ಬಂದಿಲ್ಲ ಅನ್ನೋದು. ಸೊ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಬಂದಿರಬೇಕಿತ್ತು. RDPRನವರು ಬಂದಿದ್ದಾರೆ, ಮೇಯ್ನು AD ಅವರು ಬಂದಿದ್ದಾರೆ. ಸೊ ರೆವಿನ್ಯೂನವರು ಬರಬೇಕಿತ್ತು. ಅದ್ರ ಬಗ್ಗೆನೇ ಚರ್ಚೆ ಆಗಿದ್ದು. ಅವರು ಬಂದಿಲ್ಲ. ಈಗ ಫರ್ದರ್ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮಾತಾಡಿದ್ದೀನಿ ಮೆಂಬರ್ ಹತ್ರ. ಒಂದು ಪ್ರೊಸೀಡಿಂಗ್ ಮಾಡಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಮಾತಾಡಿ. ಎಷ್ಟು ಇಲಾಖೆ ಬಂದಿಲ್ಲ ಅಂತ ಇಲಾಖೆ ನೋಟಿಸ್ ಕೊಡ್ತೀರಾ? ಖಂಡಿತ ಸರ್, ಖಂಡಿತ ನೋಟಿಸ್ ಕೊಡ್ತೀರಾ? ಖಂಡಿತ ಸರ್, ಖಂಡಿತ. ಇಒ ಅವರನ್ನ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಮುಂದಿನ ಕ್ರಮ ಏನು ತಗೋಬೇಕು ಅದನ್ನು ತಗೊಳ್ಳೋಣ ಸರ್.